ನಮಸ್ಕಾರ ಸ್ನೇಹಿತರೆ ಬ್ಯಾಂಕಿಂಗ್ ಅವೇರ್ನೆಸ್ ಅಥವಾ ವಸ್ತುನಿಷ್ಠ ಅಂತ ನಿಮ್ಗೊಂದು ಸಿಲೆಬಸ್ ಇದೆ ಅಲ್ವಾ? ಡಿಸಿಸಿ ಬ್ಯಾಂಕ್ ಅಲ್ಲಿ ಬರುತ್ತೆ, ಕೆಎಂಎಫ್ ಅಲ್ಲೂ ಬರುತ್ತೆ. ಕೆಎಂಎಫ್ ಅಲ್ಲಿ ಏನಾಗುತ್ತೆ ನಿಮಗೆ ಮಿಲ್ಕ್ ಫೆಡರೇಷನ್ ಸಂಬಂಧಪಟ್ಟಂತೆ ಕೋಆಪರೇಟಿವ್ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾನೆ. ಅದೇ ಡಿಸಿಸಿ ಬ್ಯಾಂಕ್ ಆದ್ರೆ ನಿಮಗೆ ಅದು ಯಾವ್ದಾದ್ರು ಆಗಿರ್ಬೋದು. ಅಪೆಕ್ಸ್ ಡಿಸಿಸಿ ಬ್ಯಾಂಕ್ಸ್ ಮಂಡ್ಯ, ಚಿಕ್ಕಮಗಳೂರು, ಚಿತ್ರದುರ್ಗ, ಓಕೆ, ಶಿರಸಿ, ಉತ್ತರ ಕನ್ನಡ ಯಾವ್ದಾರು ಆಗಿರ್ಬೋದು. ಅಲ್ಲಿ ಬ್ಯಾಂಕಿಂಗ್ ಬಗ್ಗೆ ಕೇಳ್ತಾನೆ. ಓಕೆ, ಸೊ ಅದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ ತಗೊಂಡಿದ್ದೀನಿ. ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ ಗಳು ತುಂಬಾ ಚೆನ್ನಾಗಿದೆ. ನಮ್ಮ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದ್ರೆ ನೀವು ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ, ಕೋಆಪರೇಟಿವ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ಕೂಡ ಸಿಗುತ್ತೆ ಸ್ನೇಹಿತರೆ. ಅಂಡ್ ಥಿಯರಿ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾವು ಥಿಯರಿ ಕ್ಲಾಸ್ ಸಪರೇಟ್ ನಾವು ಒಂದು ವಿಡಿಯೋ ಮಾಡಿದೀವಿ, ಅಲ್ಲಿ ನೋಡಿ. ಅಲ್ಲಿ ಬ್ಯಾಂಕಿಂಗ್ ಬಗ್ಗೆ ಕೂಡ ನಿಮ್ಗೆ ಥಿಯರಿ ಸಿಗುತ್ತೆ. ಎಲ್ಲ ಲಿಂಕ್ಸ್ ಗಳೇನಿದೆ ಮತ್ತೆ ಮ್ಯಾರಥಾನ್ ವಿಡಿಯೋಗಳೇನಿದೆ, ಎಕ್ಸಾಮ್ ಹತ್ರ ಇರೋದ್ರಿಂದ ನೀವು ಮ್ಯಾರಥಾನ್ ವಿಡಿಯೋಗಳನ್ನ ರೆಫರ್ ಮಾಡಬಹುದು. ಬ್ಯಾಂಕಿಂಗ್ ಅವೇರ್ನೆಸ್ 100 ಪ್ರಶ್ನೆಗಳ ಸರಣಿ ವಸ್ತುನಿಷ್ಠ ಅಂತ ಏನಿದೆ ಅದಕ್ಕೆ ಈ ಸಿಲೆಬಸ್ ಓದ್ಕೋಬೇಕಾಗತ್ತೆ. ಡಿಸಿಸಿ ಬ್ಯಾಂಕ್ ಅವರು, ಕೋಆಪರೇಟಿವ್ ಅವರು ಒಂದು 125 ಒಂದು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಮಾಡಿದೀವಿ, ಅದನ್ನ ಓದ್ಕೋಬೇಕಾಗತ್ತೆ. ಇದೆರಡರಲ್ಲೆಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ವಿಡಿಯೋಸ್ ಗಳ ಲಿಂಕ್ಸ್ ಗಳು, ಅದನ್ನ ರೆಫರ್ ಮಾಡಿ ಆದಷ್ಟು ಹೆಚ್ಚು ರಿವಿಷನ್ ಮಾಡಿ. ಆ ವಿಡಿಯೋಸ್ ನೋಡಿ, ಕ್ಲೀನ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಒಂದ್ಸಲ 2 ಸಲ ನೋಡಿ. ನೀವು ಅದನ್ನ ಹೆಂಗ್ ಇಟ್ಕೋಬೇಕು ಅಂದ್ರೆ ನಿಮ್ಮ ಒಂದು ಫಿಂಗರ್ ಟಿಪ್ ಅಲ್ಲಿ ಇರ್ಬೇಕು, ಹಾಗೆ ಇಟ್ಕೋಬೇಕು. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾನು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀನಿ. ಓಕೆ, ನಾವು ಅಲ್ಲಿಂದ ಕೂಡ ನೀವು ಆಕ್ಸೆಸ್ ಮಾಡ್ಕೋಬಹುದು. ಸೊ ಬನ್ನಿ ಹಾಗಾದ್ರೆ ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ. ಸಿಂಪಲ್ ಆಗು ಕೇಳ್ತಾನೆ, ಹೋಗ್ತಾ ಹೋಗ್ತಾ ಡಿಫಿಕಲ್ಟೀಸ್ ಇದೆ, ನೋಡ್ತಾ ಬನ್ನಿ ಸ್ನೇಹಿತರೆ. ಎಸ್ ಎಲ್ ಆರ್ ಅಂದ್ರೆ ಏನು ಅಂದ್ರೆ, ಎಸ್ ಎಲ್ ಆರ್ ಅಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಫುಲ್ ಫಾರ್ಮ್ ಎಸ್.ಎಲ್.ಆರ್ ಅಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್.ಎಲ್.ಆರ್ ಗೂ ಮತ್ತೆ ಸಿ.ಆರ್.ಆರ್ ಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ಎಸ್.ಎಲ್.ಆರ್ ವರ್ಸಸ್ ಸಿ.ಆರ್.ಆರ್ ಬಗ್ಗೆನೂ ಬರುತ್ತೆ ಕ್ವಶನ್ಸ್ ಗಳು, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ನೋಡಿ ಕ್ಯಾಶ್ ರಿಸರ್ವ್ ರೇಷಿಯೋ ಬಗ್ಗೆ ಮಾತಾಡ್ತಾ ಇದ್ವಿ ನಾನು, ಮತ್ತೆ ಎಸ್.ಎಲ್.ಆರ್ ಬಗ್ಗೆ ಮಾತಾಡ್ತಾ ಇದ್ದೆ. ಎಸ್.ಎಲ್.ಆರ್ ಮತ್ತೆ ಸಿ.ಆರ್.ಆರ್ ಇದೆಯಲ್ಲ, ಸೇಮ್ ಒಂದು ರಿಸರ್ವ್ ರೇಷಿಯೋ ಅದು. ಓಕೆ, ದುಡ್ಡನ್ನ ಎತ್ತಿ ಇಡ್ತಕ್ಕಂಥದ್ದು. ಈಗ ಬ್ಯಾಂಕ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇರುತ್ತೆ, ಸುಮ್ನೆ ಅಂದಾಜು ನಿಮ್ಗೆ ಅರ್ಥ ಆಗ್ಲಿ ಅಂತ 1000 ರೂಪೀಸ್ ಇದೆ ಡೆಪಾಸಿಟ್ಸ್ ಬಂದಿದೆ, 1000 ರೂಪೀಸ್ ಕ್ಯಾಶ್ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಏನಪ್ಪಾ ಎಸ್.ಎಲ್.ಆರ್, ಸಿ.ಆರ್.ಆರ್ ನಿಮ್ಗೆ ಬೈ ಮಂತ್ಲಿ ಪಾಲಿಸಿಲಿ RBI ಇದನ್ನ ಸ್ಪೆಸಿಫೈ ಮಾಡ್ತಾರೆ, ಇಷ್ಟು ಪರ್ಸೆಂಟೇಜ್ ಆಫ್ ನಿಮ್ಮ ಡೆಪಾಸಿಟ್ಸ್ ಏನಿದೆ ಅಷ್ಟು ಇಟ್ಕೋಬೇಕು ನೀವು ಅಂತ. ಸಿ.ಆರ್.ಆರ್ಗೂ ಎಸ್.ಆರ್.ಆರ್ಗೂ ಏನು, ಎರಡು ರಿಸರ್ವ್ ರೇಷಿಯೋ. ಈಗ 1,000 ರೂಪಾಯಿ ಇದ್ರೆ ಈಗ ಸಿ.ಆರ್.ಆರ್ 6% ಅಂದ್ರೆ 1,000 ರೂಪಾಯಿಗೆ 6% 60 ರೂಪಾಯಿ ಆಗುತ್ತೆ. ಎಸ್.ಎಲ್.ಆರ್ 20% ಇದೆ, ಬ್ಯಾಂಕ್ RBI ಹೇಳಿದೆ ಅಂದ್ರೆ 200 ರೂಪಾಯಿ ಆಗುತ್ತೆ 1,000ಗೆ. ಅಂದ್ರೆ 260 ರೂಪಾಯಿ ಬಿಟ್ಟು ಇನ್ ಮಿಕ್ಕಿದ್ದನ್ನ ನೀವು ಲೋನ್ ಕೊಡೋದು, ಅದಕ್ಕೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು, ಅದೆಲ್ಲ ಮಾಡ್ಬೋದು. ಅಂದ್ರೆ ಇಲ್ಲಿ ಮೇನ್ ಡಿಫ್ರೆನ್ಸ್ ಏನು ಸಿ.ಆರ್.ಆರ್ ಅಂದ್ರೆ, ಸಿ.ಆರ್ ಅಂದ್ರೆ ನೀವು ಅಮೌಂಟ್ ನ ನೀವು RBI ಹತ್ರ ಎತ್ತಿಡ್ತೀರಾ ಸರ್, RBI ಹತ್ರ ಇಡ್ತೀರಾ. ಓಕೆ, ಈಗ 6% ಅಷ್ಟು ನಿಮ್ಮ ಹತ್ರ ಏನಿದೆ ಡೆಪಾಸಿಟ್ಸ್ ಗಳು, ಅದರಲ್ಲಿ 6% ಆಫ್ ದ ಅಮೌಂಟ್ ನ RBI ಹತ್ರ ಎತ್ತಿಡ್ತೀರಾ. ಯಾಕೆ, ಮುಂದೆ ಏನಾದ್ರು ಬ್ಯಾಂಕಿಂಗ್ ಅಲ್ಲಿ ಏನಾದ್ರು ಫೇಲ್ಯೂರ್ ಆದ್ರೆ, ದಿವಾಳಿ ಆದ್ರೆ ಆ ದುಡ್ಡುಗಳನ್ನ ಇಟ್ಕೊಂಡು ಸೆಟಲ್ಮೆಂಟ್ ಗಳು ಮಾಡಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು 20% ಏನಿದೆ ಎಸ್.ಎಲ್.ಆರ್, ಇದು ನಾನು ಎಕ್ಸಾಂಪಲ್ ತಗೊಂಡಿರೋದಷ್ಟೇ. ಇದು ನಿಮ್ ಬೈ ಮಂತ್ಲಿ ಪಾಲಿಸಿಗಳಲ್ಲಿ ಈಗ ನೆಕ್ಸ್ಟ್ ಮಂತ್ ಬರುತ್ತೆ ಫೆಬ್ರವರಿಲಿ ಬೈ ಮಂತ್ಲಿ ಪಾಲಿಸಿ, ಅಲ್ಲಿ ಅವ್ರು ಸ್ಪೆಸಿಫೈ ಮಾಡ್ತಾರೆ ಬ್ಯಾಂಕ್ ರೇಟು, ರೇಪೋ ರೇಟು ಅವೆಲ್ಲ. ಓಕೆ, ಇಲ್ಲಿ ಎಸ್.ಎಲ್.ಆರ್ ಅಂದ್ರೆ ಏನು ಅಂದ್ರೆ ದುಡ್ಡು, ಅದು ರಿಸರ್ವ್ ರೇಷಿಯೋ. ನೀವು ಡೆಪಾಸಿಟ್ ಅಷ್ಟು ಇಷ್ಟು ಪರ್ಸೆಂಟ್ ಆಫ್ ದ ಅಮೌಂಟ್ ಅಂತಿರತ್ತೆ, ಅದನ್ನ ನೀವು ಎತ್ತಿಡ್ಕೋಬೇಕು ಬ್ಯಾಂಕ್ನವರು. ಯಾಕೆ, ಕ್ಯಾಶ್ ಆಗಿ ತಮ್ಮ ಹತ್ರನೇ ಇಟ್ಕೊಳ್ಳೋದು. ಎಸ್.ಎಲ್.ಆರ್ RBI ಹತ್ರ ಹಿಡಿದು ಎಸ್.ಎಲ್.ಆರ್ ತಮ್ಮ ಹತ್ರನೇ ಇಟ್ಕೊಳ್ಳೋದು. ಓಕೆ, ತಮ್ಮ ಹತ್ರನೇ ಎಷ್ಟು ಇಟ್ಕೋಬೇಕು ಅಂದ್ರೆ, ಹೆಂಗ್ ಇಟ್ಕೋಬೇಕು ಅಂದ್ರೆ ಕ್ಯಾಶ್ ಆಗಿ ಇಟ್ಕೋಬಹುದು, ಅದನ್ನ ಗೋಲ್ಡ್ ಆಗಾರು ಇಟ್ಕೋಬಹುದು, ಕನ್ವರ್ಟಬಲ್, ಅಥವಾ ಒಂದಷ್ಟು ಸೆಕ್ಯೂರಿಟೀಸ್ ಗಳಲ್ಲಿ. ಓಕೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗಳು ಇನ್ವೆಸ್ಟರ್ ಮಾಡಿರಬಹುದು, ಈ ತರ ಇರುತ್ತೆ. ಓಕೆ, ಅರ್ಥ ಆಯ್ತಲ್ಲ ಎರಡು ಏನು ಅಂತ. ಸಿ.ಆರ್.ಆರ್, ಎಸ್.ಎಲ್.ಆರ್, ರೇಪೋ ರೇಟ್ ಅವೆಲ್ಲ ಕೂಡ ಗೊತ್ತಿರಬೇಕಾಗತ್ತೆ. ನೋಡಿ, ಸಿ.ಆರ್.ಆರ್ ಫುಲ್ ಫಾರ್ಮ್ ಏನು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಎಲ್ಲಿದೆ ಸರ್, ಕ್ಯಾಶ್ ರಿಸರ್ವ್ ರೇಷಿಯೋ, ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನಾನೀಗ ನಿಮ್ಗೆ ಬೈ ಮಂತ್ಲಿ ಪಾಲಿಸಿ ಬಗ್ಗೆ ಹೇಳ್ತಾ ಇದ್ದೆ. RBI ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಈ ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದು ಏನಿದೆ, ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಒಂದ್ಸಲ ನಿಮ್ಗೆ ಕೇಳ್ತಾನೆ, RBI ನಲ್ಲಿ ಕ್ವಾಂಟಿಟೇಟಿವ್ ಕಂಟ್ರೋಲ್ ಯಾವುದು, ಕ್ವಾಲಿಟೇಟಿವ್ ಕಂಟ್ರೋಲ್ ಯಾವುದು. ಕ್ವಾಲಿಟಿ ಅಂತ ಬರುತ್ತೆ. ಅಂದ್ರೆ ಈಗ ಹಣದುಬ್ಬರವನ್ನು ರೆಕ್ಟಿಫೈ ಮಾಡಕ್ಕೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು, ಇವೆಲ್ಲ ಕಂಟ್ರೋಲ್ಸ್ ನ RBI ಮಾಡ್ತಾ ಹೋಗುತ್ತೆ. ಅದರಲ್ಲಿ ಕ್ವಾಂಟಿಟಿ ತಕ್ಕಂತೆ ಇಷ್ಟು ಬಿಡಬೇಕು, ಇಷ್ಟು ಇನ್ ತೆಗಿಬೇಕು ಅನ್ನೋದಿದೆಯಲ್ಲ, ಅದು ಪಾಲಿಸಿ ರೇಟ್ಸ್ ಅಲ್ಲಿ ಬರುತ್ತೆ. ಬ್ಯಾಂಕ್ ರೇಟು, ರೇಪೋ ರೇಟು, ಸಿ.ಆರ್.ಆರ್, ಎಸ್.ಎಲ್.ಆರ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಇವೆಲ್ಲ ಇದೆಯಲ್ಲ, ಇದು ಕ್ವಾಂಟಿಟೇಟಿವ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ಇನ್ನು ಕ್ವಾಲಿಟಿ ಅಂತಂದಾಗ ಇಲ್ಲಿ ನಿಮಗೆ ಏನೇನು ಬರುತ್ತೆ,
ಆರ್ ಬಿ ಐ ಒಂದಷ್ಟು ಡೈರೆಕ್ಟ್ ಆಕ್ಷನ್ಸ್ ಆಗ್ಬೋದು, ಒಂದಷ್ಟು ರೂಲ್ಸ್ ತರಬಹುದು, ಗೈಡ್ಲೈನ್ಸ್ ನ ಹೊರಡಿಸಬಹುದು, ರೆಗ್ಯುಲೇಷನ್ಸ್ ತರಬಹುದು ಕನ್ಸ್ಯೂಮರ್ಸ್ ಕ್ರೆಡಿಟ್ ಮೇಲೆ, ಇಷ್ಟೇ ಕೊಡ್ಬೇಕು, ಹಿಂಗೆ ಇರಬೇಕು ಅಂತ. ಇವೆಲ್ಲ ಕ್ವಾಲಿಟೇಟಿವ್ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇವೆಲ್ಲ ಗೊತ್ತಿರಬೇಕಾಗುತ್ತೆ ನಿಮ್ಗೆ, ಎಕ್ಸಾಮ್ ಅಲ್ಲಿ ಒಂದ್ಸಲ ಬರತಕ್ಕಂಥ ಕ್ವಶನ್ಸ್ಗಳು. ಫೈನ್, ನೆಕ್ಸ್ಟ್ ಬರ್ತೇನೆ. ಈ ಕೆಳಗೆ ನಮೂದಿಸಿರುವ ಯಾವುದನ್ನು ಆರ್ ಬಿ ಐ ನಿರ್ಧರಿಸುವುದಿಲ್ಲ. ಓಕೆ, ಆರ್ ಬಿ ಐ ಏನ್ ಮಾಡುತ್ತೆ? ಇದು ನೋಡಿ, ಮಾನಿಟರಿ ಪಾಲಿಸಿ ಮಾಡುತ್ತೆ ಅಲ್ವಾ? ಓಕೆ, ಮನಿ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ರೇಪೋ ದರ ಇದೆ, ಬ್ಯಾಂಕ್ ಇದನ್ನ ಹೇಳಿದ್ವಿ, ಈ ತರ ಕೇಳ್ತಾನೆ ಕ್ವಶನ್ ಅಂತ. ಬ್ಯಾಂಕ್ ರೇಟ್ ಇದೆ, ರಿಸರ್ವ್ ರೇಪೋ ರೇಟ್ ಇದೆ, ಕಾಲ್ ಮನಿ ಇದೆ. ಕಾಲ್ ಮನಿ ಇಸ್ ನಾಟ್ ಫ್ರಮ್ ಆರ್ ಬಿ ಐ. ಕಾಲ್ ಮನಿ ಅಂದ್ರೆ ಎಸ್, ಕಾಲ್ ಮನಿ ಕೂಡ ರೆಗ್ಯುಲೇಟ್ ಮಾಡುತ್ತೆ, ಬಟ್ ನಾಟ್ ದ ಇಂಟ್ರೆಸ್ಟ್ ರೇಟ್. ಇಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೇಳಿದೆ, ಆರ್ ಬಿ ಐ ಯಾವುದನ್ನು ನಿರ್ಧರಿಸುವುದಿಲ್ಲ ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಡಿಟರ್ಡ್ ಬೈ ಆರ್ ಬಿ ಐ. ಕಾಲ್ ಮನಿ ರೇಟ್ ಅಂದ್ರೆ ಏನು? ಇಂಟ್ರೆಸ್ಟ್ ರೇಟ್ ಅಂತ ಅರ್ಥ. ಕಾಲ್ ಮನಿ, ನೋಟಿಸ್ ಮನಿ ಅಂತ ನಿಮ್ಗೆ ಗೊತ್ತಿರಬೇಕು. ಮುಂದೆ ನಾನು ತಗೋತೀನಿ, ಡಿಸ್ಕಸ್ ಮಾಡ್ತೀನಿ. ಈ ಕಾಲ್ ಮನಿ ಅಂತಕ್ಕಂಥದ್ದು ಏನಿದೆಯಲ್ಲ ಸ್ನೇಹಿತರೆ, ಇದು ಒಂದ್ ರೀತಿ ಶಾರ್ಟ್ ಟರ್ಮ್ ಲೋನ್. ಕಾಲ್ ಮನಿ, ನೋಟಿಸ್ ಇದಲ್ಲ, ಒನ್ ಡೇಲಿ ಆಗ್ತಕ್ಕಂಥ ಟ್ರಾನ್ಸಾಕ್ಷನ್. ಈಗ ಇನ್ಸ್ಟಿಟ್ಯೂಷನ್ ನಡುವೆ, ಈಗ ಬ್ಯಾಂಕಿಂಗ್ ಅಥವಾ ಎನ್ ಬಿ ಎಸ್ ಸಿ, NBFC ಏನಾದ್ರು ಒಂದು ದಿನ ಒಂದು ಶಾರ್ಟೇಜ್ ಆಯ್ತು ಅಮೌಂಟ್, ಒಂದು ನೈಟು, ಅವರು ಒಬ್ರು ಕೊಡೋದು, ಒಬ್ರು ಈಸ್ಕೊಳ್ಳೋದು, ಒಂದಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಏನಿರುತ್ತೆ. ಅಂದ್ರೆ ಅಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ಹೆಂಗಿದೆ, ಯಾರು ಕೊಡಕ್ ರೆಡಿ ಇದ್ದಾರೆ, ಎಷ್ಟು ಜನ ತಗೊಳಕ್ ರೆಡಿ ಇದ್ದಾರೆ. ಇಟ್ಸ್ ಎ ಶಾರ್ಟ್ ಟರ್ಮ್ ಲೋನ್ ಅಂತ ಕರಿತೀವಿ. ಅದು ಇನ್ಸ್ಟಿಟ್ಯೂಷನ್ ಗಳ ನಡುವೆ, ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಅದು ಇಂಟರ್ ಬ್ಯಾಂಕ್ ಗಳ ನಡುವೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳ ನಡುವೆ ಆಗ್ತಕ್ಕಂಥದ್ದು. ಕಾಲ್ ಮನಿ ಅಂತಕ್ಕಂಥ ಒನ್ ಡೇ ಒಳಗೆ ಆಗ್ತಕ್ಕಂಥದ್ದು. ನೋಟಿಸ್ ಮನಿ ಅಂತ ಬರುತ್ತೆ, 14 ಡೇಸ್ ಒಂದು ಇದರಲ್ಲಿ ಅವರು ಇಂಟ್ರೆಸ್ಟ್ ಗೋಸ್ಕರ ತಗೊಳ್ಳೋದು. ಶಾರ್ಟ್ ಟರ್ಮ್ ಲೋನ್ ತಗೊಳ್ತಕ್ಕಂಥದ್ದು ಯಾರು? ಬ್ಯಾಂಕು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್, ಇದನ್ನ ನಾವು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, NEFT. NEFT ಅಂದ್ರೆ ವೆರಿ ಇಂಪಾರ್ಟೆಂಟ್ ಸರ್. NEFT ಕೇಳ್ತಾನೆ. ಓಕೆ, RTGS ಕೇಳ್ತಾನೆ, IMPS ಕೇಳ್ತಾನೆ. ಹೇಳ್ತೀರಾ? ನಾನೇ ಕೇಳ್ತೀನಿ. NEFT, RTGS ರೆಗ್ಯುಲೇಟ್ ಮಾಡೋದು ಯಾರು? ರೆಗ್ಯುಲೇಟ್ ಅಥವಾ ಮೇಂಟೈನ್ ಮಾಡೋದು ಯಾರು? ರೆಗ್ಯುಲೇಟ್ ಅಥವಾ ಮೇಂಟೈನ್ ಮಾಡೋರು ಯಾರು? IMPS ಮೇಂಟೈನ್ ಮಾಡೋರು ಯಾರು? ಯಾಕಂದ್ರೆ ಇದೆರಡನ್ನು ಒಬ್ರು ಮೇಂಟೈನ್ ಮಾಡ್ತಾರೆ. IMPS ಅನ್ನ ರೆಗ್ಯುಲೇಟ್ ಅಥವಾ ಮೇಂಟೈನ್ ಮಾಡೋದು ಒಬ್ರು. ಯಾರು ಹೇಳಿ ನೋಡೋಣ. ಸಿಂಪಲ್ ಕ್ವಶನ್ ಇದು. ಓಕೆ, NEFT ಅಂದ್ರೆ ಏನು ಹೇಳ್ತೀರಾ? ನಿಮ್ಗೆ ಒಮ್ಮಕೊಳ್ಳೋಣ. ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ನೆಗೋಷಿಯಬಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ಪಟಾಪಟ್ ಅಂತ ಹೇಳ್ಬೇಕು. ಮತ್ತೆ NEFT ನೋಡಿ, ಇದ್ರಲ್ಲಿ ಕೇಳ್ತಾನೆ. NEFT ಮಾಡ್ತೀವಲ್ಲ, ಮಿನಿಮಮ್ ಅಮೌಂಟ್ ಎಷ್ಟು ಮಾಡ್ಬೋದು, ಮತ್ತೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಮಾಡ್ಬೋದು. RTGS ಅಲ್ಲಿ ಮಿನಿಮಮ್ ಅಮೌಂಟ್ ಎಷ್ಟು ಮಾಡ್ಬೋದು, ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಮಾಡೋದು ಇನ್ ಡೇ. ಅದೇ ತರ IMPS ಅಲ್ಲಿ ಎಷ್ಟು ಮಾಡ್ಬೋದು, ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್. ಆಫ್ಲೈನ್, ಆನ್ಲೈನ್, ಇವೆಲ್ಲ ಗೊತ್ತಿರ್ಬೇಕು, ಇವೆಲ್ಲ ಗೊತ್ತಿರ್ಬೇಕು. ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಮಿನಿಮಮ್ ಇಲ್ಲಿ ಫಸ್ಟ್ ರೈಟ್ ಹಾಕೋಣ. ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ ಟ್ರಾನ್ಸ್ಫರ್ ಆಪ್ಷನ್ 1. ಇಲ್ಲಿ ಮಿನಿಮಮ್ ಏನು? ₹1 ಮಿನಿಮಮ್. ಓಕೆ, ಮ್ಯಾಕ್ಸಿಮಮ್ ದೇರ್ ಇಸ್ ನೋ ಲಿಮಿಟ್. ಯೂಶಲಿ ಒಂದೊಂದು ಬ್ಯಾಂಕ್ ಒಂದೊಂದು ಲಿಮಿಟ್ ಇಟ್ಕೋಬಹುದು. 1 crore ಇಡ್ತಾರೆ, ಒಬ್ರು 10 ಲಕ್ಷ ಇಡ್ತಾರೆ. ಇದು ಆಫ್ಲೈನ್, ಆನ್ಲೈನ್ ನಿಮ್ಗೆ ಗೊತ್ತಲ್ಲ. ಈಗ ಆಫ್ಲೈನ್ ಗಳು ಟ್ರಾನ್ಸಾಕ್ಷನ್ಸ್ ಗಳೆಲ್ಲ ಮಾಡಿದಾರಲ್ಲ, RBI ಇಂದ ತಂದಿದ್ದಾರಲ್ಲ. ಓಕೆ, ಇಲ್ಲಿ ನೋ ಲಿಮಿಟ್, ಇದಕ್ಕೆ ನೋ ಲಿಮಿಟ್. RTGS ಮಿನಿಮಮ್ 2 ಲಕ್ಷ ಇದ್ರೆ ಮಾತ್ರ ಮಾಡಕ್ ಸಾಧ್ಯ ನೀವು. ಕಮ್ಮಿ, ಅದಕ್ಕಿಂತ ಕಮ್ಮಿ ಈಗ ₹100, ₹200 NEFT ಅಲ್ಲಿ ಮಾಡ್ಬೋದು. ಆದ್ರೆ RTGS ಮಾಡ್ಬೇಕು ಅಂತಂದ್ರೆ ನೋಡಿ, NEFT ಅಂತ ಇದೆಯಲ್ಲ, ನೀವು ಮಾಡಿದ ತಕ್ಷಣ ಅಕೌಂಟ್ಗೆ ಹೋಗಲ್ಲ ಅದು. ಈಗ ನೀವು ಟಕ್ ಅಂತ ಮಾಡ್ತಾರೆ, ರಿಯಲ್ ಟೈಮ್ ಅಲ್ಲಿ ಹೋಗಲ್ಲ ಅದು. ಆಫ್ ಅವರ್ಲಿ ಬೇಸಿಸ್, ನೀವು ಮಾಡಿದ ಒಂದು ಅರ್ಧ ಗಂಟೆ ತಗೊಳುತ್ತೆ. ಓಕೆ, ತಗೊಳುತ್ತೆ. RTGS ಇಸ್ ರಿಯಲ್ ಟೈಮ್. ನೀವು ಇಲ್ಲಿಂದ ಟ್ರಾನ್ಸ್ಫರ್ ಆದ ತಕ್ಷಣ ಅವ್ರ ಅಕೌಂಟ್ ಟಕ್ ಅಂತ ರಿಫ್ಲೆಕ್ಟ್ ಆಗುತ್ತೆ. ಆದ್ರೆ ಮಿನಿಮಮ್ 2 ಲಕ್ಷ ಇರಬೇಕು, ಮ್ಯಾಕ್ಸಿಮಮ್ ಅಷ್ಟೇ, ನೋ ಲಿಮಿಟ್. ಒಂದೊಂದು ಬ್ಯಾಂಕ್ ಮೇಲೆ ಡಿಪೆಂಡ್ ಅದು. ಈಗ ನೋಡಿ, NEFT ಅಂತಕ್ಕಂಥದ್ದು ರೆಗ್ಯುಲೇಟ್ ಮಾಡೋದು RBI. ನಾನು ನಿಮ್ಗೆ ಹೇಳ್ತಾ ಇದ್ದೆ, NEFT ಮತ್ತು RTGS ನ ರೆಗ್ಯುಲೇಟ್ ಮಾಡೋದು RBI. ಮತ್ತೆ IMPS ನ ರೆಗ್ಯುಲೇಟ್ ಮಾಡೋದು ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ ಕರಿತೀವಿ. ಇದು NPCI. ಓಕೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಿಮ್ಗೆ ಈಗ UPI ಪೇಮೆಂಟ್ ಆಗಿರ್ಬೋದು, ಇವೆಲ್ಲ ರೆಗ್ಯುಲೇಟ್ ಮಾಡ್ತಿರೋದು NPCI ಮಾಡ್ತಾ ಇರೋದು. ಓಕೆ, ಇಲ್ಲಿ NEFT ಅಂತಕ್ಕಂಥದ್ದು ಏನಿದೆ, ಮ್ಯಾಕ್ಸಿಮಮ್ ಇಟ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಅಕೌಂಟ್. ಕಸ್ಟಮರ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಅಕೌಂಟ್ ಆಫ್ ದ ಬ್ಯಾಂಕ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೋ ಲಿಮಿಟ್. ಬ್ಯಾಂಕ್ ಅಲ್ಲಿ ಲಿಮಿಟ್ ಗಳನ್ನ ಹಾಕೋಬಹುದು. ಒಂದ್ ದಿನಕ್ಕೆ ಇಷ್ಟೇ ಆಗ್ಬೇಕು ಅಥವಾ ಒಂದ್ ದಿನದಲ್ಲಿ ಇಷ್ಟೇ ಆಗ್ಬೇಕು ಅಂತ ಹಾಕೋಬಹುದು. RTGS ಅದಕ್ಕೆ ಲಿಮಿಟ್ ಇಲ್ಲ. ಅಗೇನ್ ಒನ್ ಸೆಕೆಂಡ್, ಅದು ಡಿಪೆಂಡ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತಾ, ICICI ಬ್ಯಾಂಕ್ ತಗೊಂಡ್ರೆ ಅವರು ಒಂದ್ ದಿನಕ್ಕೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ನೀವು RTGS ಮಾಡ್ಬೇಕಾದ್ರೆ 10 ಲಕ್ಷ ಮಾಡ್ಬೋದು ಅಥವಾ 5 ಲಕ್ಷ ಮಾಡ್ಬೋದು ಪರ್ ಡೇ. ಆದ್ರೆ ಅವ್ರದ್ದು iMobile ಅಂತ ಬರುತ್ತೆ ಅಪ್ಲಿಕೇಶನ್ಸ್. ಹಂಗೆ SBI ತಗೋಬಹುದು. iMobile ಆದ್ರೆ ನೀವು 10 ಲಕ್ಷ. ಅದು ಡಿಪೆಂಡಿಂಗ್ ಅಪಾನ್ ದ ಬ್ಯಾಂಕ್, ಬಟ್ ನೋ ಲಿಮಿಟ್.
ಓಕೆ. IMPS ಬಂದ್ರೆ ನಿಮಗೆ ಮಿನಿಮಮ್ ₹1, ಮ್ಯಾಕ್ಸಿಮಮ್ 2 lakhs ಇರುತ್ತೆ. ಒಂದೊಂದ್ ಕಡೆ 5 ಲಕ್ಷನೂ ಇದೆ. ಅದೇ ಹೇಳಿದ್ನಲ್ಲ, ಡಿಪೆಂಡಿಂಗ್ ಅಪಾನ್ ದ ಬ್ಯಾಂಕ್. ಬಟ್ ದಿಸ್ ಇಸ್ ದ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಮಿನಿಮಮ್ ಮ್ಯಾಕ್ಸಿಮಮ್ ಅಮೌಂಟ್. ಇದು ರಿಯಲ್ ಟೈಮ್ ಅಲ್ಲಿ ಆಗುತ್ತೆ. IMPS RTGS ಇದೆ. RTGS ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಏನ್ ಸರ್ ಫುಲ್ ಫಾರ್ಮ್? ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಗ್ರಾಸ್ ಸೆಟಲ್ಮೆಂಟ್ ಅಂತ RTGS ಪೇಮೆಂಟ್ ಅಂತ. ಅರ್ಥ ಆಗ್ತಿದೆಯಲ್ಲ? ಅದು ರಿಯಲ್ ಟೈಮ್ ಅಲ್ಲಿ ಆಗ್ತಕ್ಕಂಥದ್ದು. ಸೊ ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನಾನು ಕೇಳಿದ್ದೀನಿ, ದ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ರಿಮಿಟೆಡ್ ಥ್ರೂ RTGS. RTGS ಅಂದ್ರೆ ಎಷ್ಟು ಗರಿಷ್ಠ ಮೊತ್ತ ವರ್ಗಾಯಿಸಬಹುದು, ನಾನು ನಿಮ್ಗೆ ಈಗಲೇ ಹೇಳಿದೆ. ಅದು ನಾವು ಅಮೌಂಟ್ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಯೂಶಲಿ ನೋ ಲಿಮಿಟ್ RTGS. ಓಕೆ, ಎಷ್ಟು ಬೇಕಾದರೂ ಕಳಿಸಬಹುದು. 10 ಲಕ್ಷನೂ ಇದೆ. ನೀವು ಒಬ್ಬೊಬ್ರು ICICI ಯೂಸ್ ಮಾಡ್ತಿರ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ SBI ಯೂಸ್ ಮಾಡ್ತಿರ್ತೀರಾ, ಅಥವಾ HDFC ಯೂಸ್ ಮಾಡ್ತಿರ್ತೀರಾ. ನಿಮ್ದ್ರಲ್ಲಿ 10 ಲಕ್ಷ ಅಂತ ಕೊಟ್ಟಿದ್ರೆ ನೀವು 10 ಲಕ್ಷ ಟಿಕ್ ಹಾಕಬಾರದು. ಯೂಶಲಿ ಏನಿದೆ ರೂಲ್ಸ್ ಅದ್ರ ಪ್ರಕಾರ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ, ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ಯಾಕಿರುತ್ತೆ? ಆ ಬ್ಯಾಂಕ್ ನ ಪಾಲಿಸಿ ಮೊದಲು ಒಂದಷ್ಟು ಕುಶನ್ ಕೊಟ್ಟಿರ್ತಾರೆ RBI ಇಂದ. ಒಬ್ರು 1.25% ಕಮ್ಮಿ ಇಟ್ಟಿರ್ತಾರೆ, ಅಥವಾ 0.5% ಕಮ್ಮಿ ಇಟ್ಟಿರ್ತಾರೆ, ಅಥವಾ 1% ಕಮ್ಮಿ ಇಡಬಹುದು ಮ್ಯಾಕ್ಸಿಮಮ್ ಅಂದ್ರೆ ಹೋಮ್ ಲೋನ್ಗೆ. ಇನ್ನೊಬ್ರು 1% ಜಾಸ್ತಿ ಇಟ್ಟಿರ್ಬೋದು. ಇಟ್ ಡಿಪೆಂಡ್ಸ್. ಓಕೆ, ನೆಕ್ಸ್ಟ್ ಬರ್ತೇನೆ. ಗ್ರಾಮೀಣ ಬ್ಯಾಂಕ್ಗಳ ಷೇರುದಾರರು ಯಾರು? ಓಕೆ, ಶೇರ್ ಕ್ಯಾಪಿಟಲ್ ರೀಜನಲ್ ರೂರಲ್ ಬ್ಯಾಂಕ್, RRB ಬ್ಯಾಂಕ್ಸ್ ಗಳಿದೆಯಲ್ಲ, ಅದನ್ನ ಯಾರ್ಯಾರು ನಡೆಸ್ತಿರ್ತಾರೆ? 3 ಜನ ಇರ್ತಾರೆ ಸರ್. ಯಾರು? ಒಂದು ಗೌರ್ಮೆಂಟ್ ಆಫ್ ಸ್ಟೇಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ. ಇನ್ನೊಂದು ಯಾವ್ದಿರುತ್ತೆ? ರಾಜ್ಯ ಸರ್ಕಾರ. ಇನ್ನೊಂದು ಯಾರ್ಯಾವ್ದಿರುತ್ತೆ? ಪ್ರಾಯೋಜಿತ ಬ್ಯಾಂಕ್, ಸ್ಪಾನ್ಸರ್ ಬ್ಯಾಂಕ್ ಅಂತ ಕರಿತೀವಿ. ಓಕೆ, ಇವೆಲ್ಲ ನಾವು ಥಿಯರಿ ಕ್ಲಾಸ್ ಎಲ್ಲ ಮಾಡಿದೀವಿ, ನೋಡ್ಕೊಳ್ಳಿ. ಅಥವಾ ನಾನು ಲಿಂಕ್ ಕೊಡ್ತೀನಿ, ಒಂದು ಮ್ಯಾರಥಾನ್ ವಿಡಿಯೋ, ಅಲ್ಲೂ ಕೂಡ ಇರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ಒಂದ್ಸಲ ಪರ್ಸೆಂಟೇಜ್ ಕೇಳಬಹುದು. ಓಕೆ, ಯಾವಾಗ RRB ಬಂತು, ರಾಷ್ಟ್ರೀಕರಣ ಯಾವಾಗ ಆಯ್ತು, ಓಕೆ, ಮತ್ತೆ ಇದರಲ್ಲಿ ಪ್ರಮುಖವಾಗಿ ಸೆಂಟ್ರಲ್ ಗೌರ್ಮೆಂಟ್ ಶೇರ್ ಎಷ್ಟು, ಸ್ಟೇಟ್ ಗೌರ್ಮೆಂಟ್ ಶೇರ್ ಎಷ್ಟು, ಸ್ಪಾನ್ಸರ್ ಬ್ಯಾಂಕ್ ಶೇರ್ ಎಷ್ಟು, ಇವೆಲ್ಲ ಕೂಡ ಕೇಳಬಹುದು. ಫೈನ್ ಸರ್. ನೆಕ್ಸ್ಟ್, KYC ಫುಲ್ ಫಾರ್ಮ್ ಏನು? ನೋ ಯುವರ್ ಕಸ್ಟಮರ್ ಅಂತ ಕರಿತೀವಲ್ವಾ? ನೋ ಯುವರ್ ಕಸ್ಟಮರ್. ಸಿಂಪಲ್ ಕ್ವಶನ್. ನೆಕ್ಸ್ಟ್, ಬ್ಯಾಂಕ್ ಹಾಲಿಡೇಸ್ ಆರ್ ಡಿಕ್ಲೇರ್ಡ್ ಅಂಡರ್ ವಿಚ್ ಆಕ್ಟ್? ಬ್ಯಾಂಕಿನಲ್ಲಿ ರಜಾ ದಿನಗಳನ್ನು ಯಾವ ಕಾಯ್ದೆ ಅನ್ವಯ ಘೋಷಿಸ್ತೀವಿ? ಹೇಳ್ತೀರಾ? ಬ್ಯಾಂಕ್ ನಲ್ಲಿ ರಜಾ ದಿನಗಳನ್ನ ಬ್ಯಾಂಕಿಂಗ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಬರುತ್ತೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881. ಓಕೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಬರುತ್ತೆ. ಆ ಒಂದು ಅನುಸಾರ ಸೆಂಟ್ರಲ್, ಸ್ಟೇಟ್, ಯೂನಿಯನ್ ಟೆರಿಟರಿ ಬ್ಯಾಂಕಿಂಗ್ ಡಿಕ್ಲೇರ್ ನ ಮಾಡ್ತಾರೆ. ಓಕೆ, ಹಾಲಿಡೇಸ್ ಗಳನ್ನ ಡಿಕ್ಲೇರ್ ಮಾಡೋದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಬರುತ್ತೆ. ನೆಕ್ಸ್ಟ್, ಉಳಿತಾಯ ಠೇವಣಿಗಳು ಅಂದ್ರೆ ಏನು? ಉಳಿತಾಯ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ಸ್ ಅಂದ್ರೆ ಏನು? ನೋಡಿ, ಟೈಪ್ ಆಫ್ ಡೆಪಾಸಿಟ್ ಗೊತ್ತಿರಬೇಕು. ಕರೆಂಟ್ ಅಕೌಂಟ್ ಇರುತ್ತೆ, ಸೇವಿಂಗ್ ಅಕೌಂಟ್, SBI ಅಕೌಂಟ್ ಇರುತ್ತೆ, ಓಕೆ, ಡಿಮ್ಯಾಂಡ್ ಅಕೌಂಟ್ ಇರುತ್ತೆ. ಇಲ್ಲಿ ಸೇವಿಂಗ್ ಬ್ಯಾಂಕ್ ಅಂತಂದ್ರೆ ಏನು? ನಿಮ್ಮ ಸೇವಿಂಗ್ ಬ್ಯಾಂಕ್ ಅಂದ್ರೆ ನೀವು ಸುಮ್ನೆ ದುಡ್ಡು ಹಾಕ್ತಿರ್ತೀರಾ, ಅಥವಾ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಅಕೌಂಟ್ ನಾವು ಸೇವಿಂಗ್ ಬ್ಯಾಂಕ್, SBI ಅಕೌಂಟ್ ಅಂತ ಕೂಡ ಕರಿತೀವಿ. ಅಲ್ಲಿ ದುಡ್ಡು ಬರ್ತಾ ಇರತ್ತೆ ಅಲ್ವಾ, ದುಡ್ಡು ಹಾಕ್ತಾ ಇರ್ತಿರತ್ತೆ. ನೀವು ಯಾವಾಗ ದುಡ್ಡು ಕೊಡಬೇಕು. ನೀವು 1 ಕೋಟಿ ಇದೆಯಾ ನಿಮ್ ಬ್ಯಾಂಕ್ ಅಲ್ಲಿ, ನಾನು ಹೇಳ್ತಾರೆ SBI, ನೀವು ಹೋಗಿ 1 ಕೋಟಿ ಬೇಕು ನನಗೆ, ಅಥವಾ 50 ಲಕ್ಷ ಬೇಕು, ಕೊಡ್ಲೇಬೇಕು. ಅಂದ್ರೆ ಇಟ್ ಈಸ್ ಏನಿದು? ಡಿಮ್ಯಾಂಡ್ ಡಿಪಾಸಿಟ್. ಇದು ಬೇಡಿಕೆ ಮೇಲೆ ಹಿಂಪಡೆಯುವ ಠೇವಣಿ. ಟೈಮ್ ಡೆಪಾಸಿಟ್ ಅಲ್ಲ. ಟೈಮ್ ಡೆಪಾಸಿಟ್ ಅಂದ್ರೇನು? ಟೈಮ್ ಡೆಪಾಸಿಟ್ ಅಂದ್ರೆ ನಿಮಗೆ ಏನ್ ಹೇಳ್ತೀವಿ ನಾವು? ಬಾಂಡ್ಗಳು ಇಡ್ತೀವಿ, ಒಂದು 2 yearsಗೆ ಏನು ಫಿಕ್ಸ್ಡ್ FD ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಟೈಮ್ ಡೆಪಾಸಿಟ್. ಆ ಟೈಮ್ ಆದ್ಮೇಲೆ ಕೊಡ್ಬೇಕು ಅಂತ. ಅದಕ್ಕಿಂತ ಮುಂಚೆ ಕೇಳಿದ್ರೆ ಅವರು ಬೇಕಾದ್ರೆ ನಾಳೆ ಬನ್ನಿ ಅಂತ ಹೇಳ್ಬೋದು, ಕೊಡ್ತಾರೆ. ಹಂಗೆ ಇಂಟ್ರೆಸ್ಟ್ ಕಟ್ ಮಾಡಿ ಕೊಡ್ತಾರೆ. ಬಟ್ ಫಿಕ್ಸ್ ಡೆಪಾಸಿಟ್ ನೀವು 2 ವರ್ಷಕ್ಕೆ ಇಟ್ಟಿರ್ತೀರಾ, 3 ವರ್ಷಕ್ಕೆ ಇಟ್ಟಿರ್ತೀರಾ, 1 ವರ್ಷಕ್ಕೆ ಇಟ್ಟಿರ್ತೀರಾ ಅಲ್ವಾ? ಸೊ ಅದೇ SBI ಅಕೌಂಟ್ ಇದೆಯಲ್ಲ, ದಟ್ ಇಸ್ ಬೇಡಿಕೆ, ಡಿಮ್ಯಾಂಡ್. ನೀವು ಹೋಗಿ ಕೇಳಿದ್ರು ಕೊಡ್ಲೇಬೇಕು ಅವರು. ಇಲ್ಲ, ನಂತರ ನಾವು ಹೊರಗಡೆ ಕೊಟ್ಬಿಡಿ ಅಂತ ಬ್ಯಾಂಕ್ ಹೇಳಕ್ಕಾಗಲ್ಲ ಅಲ್ವಾ? ಸೊ B ಇಸ್ ದ ರೈಟ್ ಆನ್ಸರ್. ಕರೆನ್ಸಿ ನೋಟುಗಳ ಮೇಲೆ ಯಾವುದೇ ರೀತಿಯ ಬರಹಗಳು ನಿಷಿದ್ಧ. ಈ ಮಾನದಂಡ ಯಾವ ನೀತಿಗೆ ಸಂಬಂಧಿಸಿದೆ? ಕರೆನ್ಸಿ ನೋಟ್ ಮೇಲೆ ಬರೀಬಾರದು, ಸೈನ್ ಹಾಕಬಾರದು, ಇವೆಲ್ಲ ಇದೆಯಲ್ಲ, ಇದು ನಮ್ಮ RBI ನ ಕ್ಲೀನ್ ನೋಟ್ ಪಾಲಿಸಿ ಅಡಿಯಲ್ಲಿ ಬರುತ್ತೆ. ರಿಸರ್ವ್ ಬ್ಯಾಂಕ್ ನ ಶುದ್ಧ ನೋಟುಗಳ ಪಾಲಿಸಿ ಅಥವಾ RBI ಕ್ಲೀನ್ ನೋಟ್ ಪಾಲಿಸಿಯಲ್ಲಿ ಬರುತ್ತೆ. ಇದು ನಮ್ಮ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಈ ವಾಟ್ ಇಸ್ ಕ್ಲೀನ್ ನೋಟ್ ಪಾಲಿಸಿ ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂದ್ರೆ ಒಂದಷ್ಟು ಡೈರೆಕ್ಟಿವ್ ಏನೋ ಇಶ್ಯೂ ಮಾಡಿದೆ. ಸೆಕ್ಷನ್ 35A ಆಫ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನ ಅಡಿಯಲ್ಲಿ ಏನ್ ಅದನ್ ಮೇಲೆ ಪಿನ್ ಮಾಡಬಾರ್ದು ಅಂತಿದೆ. ಓಕೆ, ಪ್ಯಾಕೆಟ್ ಮೇಲೆ ಸ್ಟಾಪ್ಲಿಂಗ್ ಇದ್ ಮಾಡಬಾರ್ದು ಅಂತಿದೆ. ಮತ್ತೆ ಬ್ಯಾಂಕ್ ವಿಲ್ ಎನ್ಶೂರ್ ರಿಮೂವಲ್ ಆಫ್ ಸಾಲಿಡ್ ನೋಟ್ಸ್ ಅಂಡ್ ವಿಲ್ ಎನ್ಶೂರ್ ಸಚ್ ನೋಟ್ಸ್ ಆರ್ ನಾಟ್ ಸರ್ಕ್ಯುಲೇಟೆಡ್. ಅಂದ್ರೆ ಒಂದಷ್ಟು ಚೆನ್ನಾಗಿರಲ್ಲ ಅಂತದ್ನೆಲ್ಲ ಯೂಸ್ ಮಾಡಂಗಿಲ್ಲ. ಈಗ ಬ್ಯಾಂಕ್ಗಳು ಅರ್ಧೋಗಿರೋದನ್ನ ತಗೋಬೇಕು, ಯಾರು ಕಸ್ಟಮರ್ ಕೊಟ್ಟು ಹೊಸ ಕೊಡಬೇಕು, ಇವೆಲ್ಲ ಇದೆಲ್ಲ ಕ್ಲೀನ್ ನೋಟ್ ಪಾಲಿಸಿ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, FDI ಫುಲ್ ಫಾರ್ಮ್. ಇದು ವೆರಿ ಈಸಿ ಕ್ವಶನ್. ಏನು FDI ಅಂದ್ರೆ? ವಿದೇಶಿ ನೇರ ಬಂಡವಾಳ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್.
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಸರ್. ನೆಕ್ಸ್ಟ್ ಬರೋಣ ಬನ್ನಿ. ಈ ಕೆಳಕಂಡ ಯಾವುದು ಸಾರ್ವಜನಿಕ ಕ್ಷೇತ್ರ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲ? ಪ್ರೈವೇಟ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಲಿಸ್ಟ್ ಗೊತ್ತಿರಬೇಕು. ಅಗೇನ್ ನಮ್ ಥಿಯರಿ ಕ್ಲಾಸ್ ನೋಡಿ ಅಲ್ಲಿ ಮಾಡಿದೀನಿ, ನಾನು ಇಲ್ಲಿ ತಗೊಂಡಿಲ್ಲ. ಸಿಂಪಲ್ ಕ್ವಶನ್ಸ್ ಇದೆ ಆಪ್ಷನ್ಸ್ ನೋಡಿ. ಇಂಡಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಎಸ್ ಡಿ ನೋಡಿ. HDFC ಬ್ಯಾಂಕ್ ಇಸ್ ನಾಟ್ ಪಬ್ಲಿಕ್ ಸೆಕ್ಟರ್. Yes, it is a private sector bank or private sector. But all these banks are scheduled commercial bank. ಅದು ಗೊತ್ತಿರಬೇಕು. scheduled commercial bank ಅಂದ್ರೇನು ಗೊತ್ತಿರಬೇಕು. ಯಾವ ಒಂದು ಅಡಿಯಲ್ಲಿದೆ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ ಹೇಳ್ತೀರಾ? ಗ್ರೂಪ್ ಸಿ ಕೇಳಿದೇವಲ್ಲ, ಹೇಳಿ ನೋಡೋಣ. ಹೋಮ್ವರ್ಕ್ ನಿಮ್ಗೆ. ದಿಸ್ ಈಸ್ ದ ಟುಡೇಸ್ ವಿಡಿಯೋ ಹೋಮ್ವರ್ಕ್ ನಿಮ್ಗೆ. ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಯಾವ ಸೆಕ್ಷನ್ ಅಡಿಯಲ್ಲಿ ಅಥವಾ ಯಾವ ಇದರಲ್ಲಿ RBI ಆಕ್ಟ್ ನ ಅಡಿಯಲ್ಲಿ ನೋಂದಾಯಿತರಾಗಿರ್ತಾರೆ ಅಂತ ಬ್ಯಾಂಕ್ ಗಳನ್ನ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಪ್ರೈವೇಟ್ ಇರ್ತವೆ, ಪಬ್ಲಿಕ್ ಸೆಕ್ಟರ್ ಇರ್ತವೆ, ಓಕೆ, RRB ಗಳು ಇರ್ತವೆ. ಇದು ಗೊತ್ತಿರುತ್ತೆ. ಇಲ್ಲಿ ಕೇಳೋದು ಪಬ್ಲಿಕ್ ಸೆಕ್ಟರ್ ಅಂದ್ರೆ ಗೌರ್ಮೆಂಟ್, ಸಾರ್ವಜನಿಕ ಕ್ಷೇತ್ರ ಯಾವುದು ಅಲ್ಲ ಅಂತ. HDFC ಬ್ಯಾಂಕ್, ICICI ಬ್ಯಾಂಕ್, ಮತ್ತೆ ಆಕ್ಸಿಸ್ ಬ್ಯಾಂಕ್ ಇವೆಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು. ಬಟ್ ಅದು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಕಮೆಂಟ್ ಮಾಡಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಈ ಕೆಳಕಂಡ ಯಾವ ಸಂಸ್ಥೆ ಸಾಲಗಾರರ ಸಾಲದ ಇತಿಹಾಸದ ಬಗ್ಗೆ ಮಾಹಿತಿ ಕೊಡ್ತಾರೆ ಹೇಳ್ತೀರಾ? ಸಾಲ ತಗೋಬೇಕು ಅಂದ್ರೆ ಎಷ್ಟು ಪಾಯಿಂಟ್ಸ್ ಇರಬೇಕು ಅಂತ ಹೇಳ್ತಾರೆ. ಸಿಬಿಲ್ ಸ್ಕೋರ್ ಅಂತ ಕರಿತೀವಿ. ತುಂಬಾ ಜನ ಅದನ್ನ ಸಿವಿಲ್ ಅಂತಾರೆ. ಸಿವಿಲ್ ಅಲ್ಲ, ಸಿಬಿಲ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿಬಿಲ್ ಕೇಳಬಹುದು ಎಕ್ಸಾಮ್. ನೆಕ್ಸ್ಟ್ ಸಿಬಿಲ್ ಸ್ಕೋರ್ ಅಂದ್ರೆ ಏನು, ಯಾವಾಗ ಬಂತು, ಫುಲ್ ಫಾರ್ಮ್ ಏನು ಸಿಬಿಲ್ದು ಅಂದ್ರೆ? ನೀವು ಲೋನು ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ಸ್ ಗಳು, ನಿಮ್ಮ ಹಿಸ್ಟ್ರಿಗಳನ್ನ ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ಯೂಸಿಂಗ್ ಪ್ಯಾನ್ ಕಾರ್ಡ್ ಯೂಸ್ ಮಾಡ್ಕೊಂಡು. ಆಗ ರೆಗ್ಯುಲೇಟ್ ಮಾಡುತ್ತೆ. ನೀವೇನ ಅಕಸ್ಮಾತ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರ್ತೀರಾ, ಅದನ್ನ ಸಾಲ ತೀರ್ಸುತ್ತೆ ಕರೆಕ್ಟ್ ಆಗಿ ಇಲ್ವಾ, ಅಥವಾ ಅದ್ರಲ್ಲಿ ಏನಾದ್ರು ನೀವು ತೀರಿಸದೆ ಹಂಗೆ ಇದ್ ಮಾಡಿರ್ತೀರಾ, ಅಥವಾ ಎಷ್ಟೇ ಎಸ್ಕೇಪ್ ಆಗಿರ್ತೀವಿ, ಇನ್ನೊಂದ್ಸಲ ಸಾಲ ತಗೊಂಡಾಗ ಅವೆಲ್ಲ ರಿಫ್ಲೆಕ್ಟ್ ಗಳಾಗ್ತಾ ಇರ್ತವೆ. ಸಿಬಿಲ್ ಅಂದ್ರೆ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ. 2000 ಇಸ್ವಿಲಿ ಇದನ್ನ RBI ಮುಖಾಂತರ ಇದನ್ನ ಇದ್ ಮಾಡ್ತಾರೆ. ಇದು ಕ್ರೆಡಿಟ್ ಇನ್ಫಾರ್ಮೇಶನ್ ಕಂಪನಿ. ಇದೊಂದು ಕ್ರೆಡಿಟ್ ಇನ್ಫಾರ್ಮೇಶನ್ ಕೊಡ್ತಕ್ಕಂತ ಕಂಪನಿ, ಲೈಸೆನ್ಸ್ಡ್ ಬೈ RBI. ಓಕೆ, ಇದ್ರಲ್ಲಿ ನಿಮ್ಗೆ ಒಳ್ಳೆ ಸಿಬಿಲ್ ಸ್ಕೋರ್ ಇದ್ರೆ ನಿಮ್ಗೆ ಬೇಗ ಲೋನ್ ಸಿಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಹೋಮ್ ಲೋನ್ಗಳು ನೀವು ನೋಡಿ, ಗೌರ್ಮೆಂಟ್ ಕೆಲಸದಲ್ಲಿ ಇರೋರಿಗೆ ಸ್ವಲ್ಪ ಬೇಗ ಸಿಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಕಂಪೇರಿಟಿವ್ಲಿ ಪ್ರೈವೇಟ್ ಗಳಲ್ಲಿ MNC ಕಂಪ್ನಿಲಿ ಇದ್ದವ್ರಿಗೆ ಬೇಗ ಸಿಗುತ್ತೆ. ಓಕೆ, ನಾರ್ಮಲ್ ಕಂಪ್ನಿಗಿಂತ. ಇವೆಲ್ಲ ಈ ತರ ಎಲ್ಲ ಹೆಂಗೆ ಯಾಕೆ ಅಂತಂದ್ರೆ ಇಟ್ ಡಿಪೆಂಡ್ಸ್. ನಿಮ್ಮ ಸ್ಯಾಲರಿ, ನಿಮ್ಮ ಕಂಪನಿ, ಮತ್ತೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಸಿಬಿಲ್ ಸ್ಕೋರ್ ಅಂತಕ್ಕಂಥದ್ದು 750 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ನಿಮ್ದು ಏನಾಗುತ್ತೆ, ನಿಮ್ಗೆ ಬೇಗ ಲೋನ್ಸ್ ಗಳು, ಕ್ರೆಡಿಟ್ ಕಾರ್ಡ್ಸ್ ಬೇಗ ಸಿಗ್ತವೆ. ಓಕೆ, ಬೇಗ ನಿಮ್ಗೆ ಸಿಗುತ್ತೆ. ಒಂದಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಮಾಡಬಹುದು ಬೇಕಾರೆ. ಸೊ ಹಿಂಗೆಲ್ಲ ಇರ್ತವೆ. ಸೊ ಹಾಗಾಗಿ ಅಂದ್ರೆ 685ಕ್ಕಿಂತ ಕಮ್ಮಿ ಇರಬಾರ್ದು. ಇದ್ರೆ ನಿಮ್ದು ತುಂಬಾ ನಿಮ್ಗೆ ಲೋನ್ ಸಿಗೋದೇ ಕಷ್ಟ. ನೀವು ಒಳ್ಳೆ ಕೆಲಸ ಮಾಡ್ತಾರೆ ಸ್ಯಾಲರಿ, ಬಟ್ ಲೋನ್ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಓಕೆ, ಫೈನ್ ಸರ್. ಕ್ರೆಡಿಟ್ ಕಾರ್ಡ್ ತಗೊಂಡ್ಬಿಡ್ತಾರೆ, ಓಕೆ, ಕಟ್ಟಲ್ಲ, ಬಿಟ್ಬಿಡ್ತಾರೆ, ಒಂದ್ ಕಡೆ ಎಸ್ಕೇಪ್ ಆಗ್ಬಿಡ್ತಾರೆ, ಹಿಂಗೆಲ್ಲ ಇರ್ತದೆ ಅಲ್ವಾ? ನೆಕ್ಸ್ಟ್, ಡೇಸ್ ಆಫ್ ಗ್ರೇಸ್ ಈಸ್ ಅಪ್ಲಿಕಬಲ್ ಇನ್ ಕೇಸ್ ಆಫ್ ಏನು, ಯಾವ್ದ್ರಲ್ಲಿ ಬರುತ್ತೆ ಡೇಸ್ ಆಫ್ ಗ್ರೇಸ್? ರಿಯಾಯಿತಿ ದಿನಗಳು ಅಂದ್ರೆ ಈಗ ಒಂದಿಷ್ಟು ದಿನಕ್ಕೆ ಅಂತ ಲೋನ್ ಇರುತ್ತೆ ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಅದನ್ನ ಅವತ್ತು ತೀರಿಸಬೇಕು. ನೆಕ್ಸ್ಟ್ ಡೇಟ್, ಈಗ 1ನೇ ತಾರೀಕು ತಗೊಂಡಿದ್ದೀನಿ, ನಾನು 5ನೇ ತಾರೀಕು ಕೊಡಬೇಕು, ಕಟ್ಟಕ್ಕಾಗಿಲ್ಲ, ಅಥವಾ 1ನೇ ತಾರೀಕಿಗೆ ನೆಕ್ಸ್ಟ್ 1ನೇ ತಾರೀಕು ಕಟ್ಟಬೇಕು. ಫಸ್ಟ್ ಅಂದ್ರೆ ಕಂಪ್ಲೀಟ್ ತೀರಿಸಬೇಕು, ಅಥವಾ ಲೋನ್ EMI ಏನೋ ಇರುತ್ತೆ. ಬಟ್ ಇದಕ್ಕೆ ಕಟ್ಟಿಲ್ಲ ಅಂದ್ರೂ ನಿಮ್ಗೆ 3 days ನಿಮ್ಗೆ ಗ್ರೇಸ್ ಪೀರಿಯಡ್ ಕೊಡ್ತಾರೆ. 3 days ಗ್ರೇಸ್ ಟೈಮ್ ಅಂತ ಕೊಡ್ತಾರೆ. ಈ 3 days ಅಲ್ಲಿ ಕಟ್ಟಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗೋದಾಗಿರ್ಲಿ, ಅಥವಾ ಬೇರೆ ಬೇರೆ ರೀತಿಯಾದ ಅವರು ಆಕ್ಷನ್ಸ್ ತಗೊಳ್ಳೋದಾಗಿರ್ಲಿ, ನೋಟಿಸ್ ಕಳ್ಸೋದಾಗಿರ್ಲಿ, ನೆಕ್ಸ್ಟ್ ನೀವು ಇಂಟ್ರೆಸ್ಟ್ ಅಮೌಂಟ್, ಅದಕ್ಕೆ ಇನ್ನು ಚಕ್ರ ಬಡ್ಡಿ, ಇವೆಲ್ಲ ಆಗುತ್ತೆ. 3 days ಏನಿರುತ್ತೆ ಗ್ರೇಸ್ ಪೀರಿಯಡ್ ಅಂತ ಇರುತ್ತೆ. ಸೊ ಇದನ್ನ ನಾವು ಎಲ್ಲಿ ನೋಡ್ತೀವಿ? ಪ್ರಾಮಿಸರಿ ನೋಟ್ಸ್ ಅಲ್ಲಿ ನೋಡ್ತೀವ. ಯಸ್, ಪ್ರಾಮಿಸರಿ ನೋಟ್ಸ್ ಅಂದ್ರೇನು? ಈಗ ನೀವು ಲೋನ್ ತಗೊಂಡ್ರು ಪ್ರಾಮಿಸರಿ ನೋಟ್ಸ್ ಕೊಟ್ಟಿರ್ತೀರಲ್ವಾ, ನೀವು ಸೈನ್ ಮಾಡಿರ್ತೀರಾ, ಡಾಕ್ಯುಮೆಂಟ್ಸ್ ಮಾಡಿರ್ತೀರಾ, ನೆಕ್ಸ್ಟ್ ಎವ್ರಿ ಮಂತ್ ನಾನು 5ನೇ ತಾರೀಕು ಒಳಗೆ ಲೋನ್ ಡಿಡಕ್ಟ್ ಆಗುತ್ತೆ ಅಂತೆಲ್ಲ ಇರುತ್ತಲ್ಲ, ಅಥವಾ 1ನೇ ತಾರೀಕು ಡಿಡಕ್ಟ್ ಆಗುತ್ತೆ ಅಂತ. ಇಟ್ ಈಸ್ ಎ ಗ್ರೇಸ್ ಪೀರಿಯಡ್ ಅಂತಕ್ಕಂಥದ್ದು ಇದೆಯಲ್ಲ, ಇಸ್ ಎ ಪೀರಿಯಡ್ ಆಫ್ ಟೈಮ್ ವೆನ್ ಸಮ್ಒನ್ ಕ್ಯಾನ್ ಕಂಪ್ಲೀಟ್ ಎ ಟಾಸ್ಕ್ ಆರ್ ಮೇಕ್ ಪೇಮೆಂಟ್ ವಿತೌಟ್ ಪೆನಾಲ್ಟಿ. ಇದು ವೆರಿ ಇಂಪಾರ್ಟೆಂಟ್. ನಾನು ಅದನ್ನೇ ಹೇಳಿದ್ದು, ವಿತೌಟ್ ಇಂಟ್ರೆಸ್ಟ್, ವಿತೌಟ್ ಪೆನಾಲ್ಟಿ, ಈ ತರ ಏನು ಕಡಿಮೆ ಮಾಡ್ತೀವಲ್ಲ ಅದನ್ನ ಗ್ರೇಸ್ ಪೀರಿಯಡ್ ಅಂತ ಕರಿತೀವಿ. ಅಂದ್ರೆ ಲೋನ್ ಎಸ್ಟಾಬ್ಲಿಷ್ ಆಗಿರುತ್ತೆ, ಫಸ್ಟ್ ಡ್ಯೂ ಡೇಟ್ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಯೂಶಲಿ 3 days ಅಂತ ಕೊಡ್ತಾರೆ. ಸೊ ಇದನ್ನ ನಾವು ಪ್ರೈಮರಿಲಿ ಎಕ್ಸ್ಚೇಂಜ್ ಆಫ್ ಪ್ರಾಮಿಸರಿ ನೋಟ್ಸ್ ಅಂತ ಕರಿತೀವಿ. ಪ್ರಾಮಿಸರಿ ನೋಟ್ಸ್ ಅಂತಕ್ಕಂಥದ್ದು ಏನಿದೆ ನಾವು ಬರ್ಕೊಟ್ಟಿರೋದಲ್ವ ಸರ್, ಇಟ್ ಇಸ್ ಶಾರ್ಟ್ ಪೀರಿಯಡ್ ಆಫ್ ಎಕ್ಸ್ಟ್ರಾ ಟೈಮ್ ನಮ್ಗೆ ಏನ್ ಕೊಡ್ತಾರೆ, ಆ ಟೈಮ್ ಪೀರಿಯಡ್ ಅಂತ ಹೇಳಿ. ಓಕೆ, ಸೊ ಗೊತ್ತಿರಲಿ, ಇಟ್ ಈಸ್ ಅ ಪ್ರಾಮಿಸರಿ ನೋಟ್.
applicable to promissory note. ನೆಕ್ಸ್ಟ್, ಒಂದು ಬ್ಯಾಂಕಿಂಗ್ ನ ಅಡಾವೆ ಪತ್ರಿಕೆಯಲ್ಲಿ ಅದರ ಠೇವಣಿಗಳು ಯಾವ ಕಡೆ ನಮೂದಿಸಲ್ಪಡ್ತಾರೆ? ಬ್ಯಾಲೆನ್ಸ್ ಶೀಟ್. ಅಡಾವೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಆಫ್ ದ ಬ್ಯಾಂಕ್. ಸೊ ಬ್ಯಾಲೆನ್ಸ್ ಶೀಟ್ ನೋಡಿ, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಎಷ್ಟೇ ಸರ್, ಒಂದು ನಿಮಗೆ ದುಡ್ಡು ಬರುತ್ತೆ, ಇನ್ನೊಂದು ದುಡ್ಡು ಹೋಗುತ್ತೆ ಸರ್. ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಓಕೆ, ಅಂದ್ರೆ ಯೂಶಲಿ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ದುಡ್ಡು ಇದ್ರೆ ಏನಾಗ್ತೀವಿ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದ್ ಮನೆ ತಗೋತೀರಾ, ಮನೆ ಅಸೆಟ್ಸ್ ಆಗುತ್ತೆ, ಅದು ಲೋನ್ ಕಟ್ತೀರಾ ಅಂತ ಇಟ್ಕೊಳ್ಳಿ, ಅದು ಲಯಬಿಲಿಟೀಸ್ ಆಗುತ್ತೆ. ಅಂದ್ರೆ ನೀವು ಕೊಡ್ಲೇಬೇಕಾ ದುಡ್ಡು ನಿಮ್ಮ ಹತ್ರ ಅಲ್ವಾ? ನಿಮ್ಮ ಹತ್ರ ಈಗ ಗೋಲ್ಡ್ ಇದೆ, ಅಸೆಟ್ಸ್ ಆಗುತ್ತೆ. ಲಯಬಿಲಿಟೀಸ್, ಹಿಂಗೆ ಅಸೆಟ್ ಅಂಡ್ ಲಯಬಿಲಿಟೀಸ್ ಅಂತ ಬರುತ್ತೆ ನೋಡಿ. ಲಯಬಿಲಿಟಿ, ಈಗ ಇಲ್ಲಿ ಏನ್ ಕೇಳಿದಾನೆ, ಡೆಪಾಸಿಟ್ಸ್ ಅಂತಕ್ಕಂಥದ್ದು. ಓಕೆ, ಠೇವಣಿ ಅಂತಕ್ಕಂಥದ್ದು ಯಾವ ಕಡೆ ಬರುತ್ತೆ? ಅಸೆಟ್ ಅಲ್ಲಿ ಬರುತ್ತಾ, ಲಯಬಿಲಿಟೀಸ್ ಕಡೆ ಬರುತ್ತಾ ಅಂತ ಕೇಳಿದಾನೆ. ಡೆಪಾಸಿಟ್ ಅಂತಕ್ಕಂಥ ಲಯಬಿಲಿಟೀಸ್ ಅಸೆಟ್ ಅಥವಾ ಬೋತ್ ಸೈಡ್ ಬರುತ್ತಾ? ಇಟ್ ಈಸ್ ಎ ಲಯಬಿಲಿಟಿ ಸೈಡ್ ಬರುತ್ತೆ ನೋಡಿ. ಒಂದು ಬ್ಯಾಂಕ್ ಅಲ್ಲಿ ನೀವು ಹೋದ್ರೆ ಲೋನ್ ಆಗಿರ್ಬೋದು, ಕರೆನ್ಸಿ ಆಗಿರ್ಬೋದು, ಡೆಪಾಸಿಟ್ಸ್ ಆಗಿರ್ಬೋದು, ಇವೆಲ್ಲ ನಿಮಗೆ ಲಯಬಿಲಿಟೀಸ್ ನೋಡಿ. ಇದು ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಎಕ್ಸಾಂಪಲ್ ಕೇಳ್ಬೋದು, ಕರೆನ್ಸಿ, ಡೆಪಾಸಿಟ್ಸ್, ಲೋನ್ಸ್, ಓಕೆ, ಇವೆಲ್ಲ ಪೇಡ್ ಅಪ್ ಕ್ಯಾಪಿಟಲ್, ಇವೆಲ್ಲ ಲಯಬಿಲಿಟೀಸ್ ಬರುತ್ತೆ. ಅಸೆಟ್ಸ್ ಅಂತಂದ್ರೆ ನೀವು ಹತ್ರ ಗೋಲ್ಡ್ ಇರುತ್ತೆ, ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತೀರಾ, ಓಕೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆ ತರದಾಗಿರ್ಬೋದು. ಸೊ ಇವೆಲ್ಲ ಏನಿರುತ್ತಲ್ಲ, ನಿಮ್ಗೆ ಲೋನ್ಸ್ ಬರುತ್ತೆ, ನೀವು ಯಾರಿಗ ಲೋನ್ ಕೊಟ್ಟಿರೋ ಅದ್ರ ಬಡ್ಡಿ ನಿಮ್ಗೆ ಬರ್ತಾ ಇರುತ್ತೆ, ಅಥವಾ ಅವರೇ ಲೋನ್ ತೀರಿಸ್ತಾರೆ. ಇವೆಲ್ಲ ನಿಮ್ಮ ಅಸೆಟ್ಸ್ ಗಳು. ಅಸೆಟ್ಸ್ ಅಂದ್ರೆ ನಿಮ್ಗೆ ಬರ್ತಕ್ಕಂಥದ್ದು, ನಿಮ್ಮ ಹತ್ರ ಇರ್ತಕ್ಕಂಥದ್ದು. ಓಕೆ, ಒಂದ್ ರೀತಿ ನಿಮ್ಗೆ ಈಗ ಮನೆ ಅಸೆಟ್, ನಂದು ಆಗ್ತಿದೆಯಲ್ಲ ಅಸೆಟ್. ಈಗ ಅದು ಬಿಟ್ಟು ನಾನು ಏನೋ ಬೇರೆ ಖರ್ಚು ಮಾಡ್ತಾ ಇರ್ತೀನಿ ಮಂತ್ಲಿ, ಅದು ಲಯಬಿಲಿಟೀಸ್ ಆಗಿರುತ್ತೆ. ರೆಂಟ್ ಕೊಡ್ತೀನಿ, ದಟ್ ಈಸ್ ಲಯಬಿಲಿಟೀಸ್. ಅರ್ಥ ಆಗ್ತಿದೆಯಲ್ಲ? ಹಂಗೆ ಡೆಪಾಸಿಟ್ಸ್ ಅಂತಕ್ಕಂಥದ್ದು ಕೂಡ ನಮ್ಗೆ ಲಯಬಿಲಿಟೀಸ್ ಆಗುತ್ತೆ ಬ್ಯಾಂಕ್ ಅಲ್ಲಿ, ಅದು ಅಸೆಟ್ ಆಗಲ್ಲ, ವಾಪಸ್ ಕೊಡ್ಲೇಬೇಕದು. ಅರ್ಥ ಆಗ್ತಿದೆಯಲ್ಲ? ಅದೇ ಬ್ಯಾಂಕ್ನವರು ಲೋನ್ ಅಲ್ಲಿ ಬೇರೆ ಕಡೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದೇ ದುಡ್ಡು ತಗೊಂಡು, ಅದು ಅಸೆಟ್ಸ್ ಆಗುತ್ತೆ ಅವ್ರಿಗೆ. ಯಾಕೆ ಅಸೆಟ್ಸ್ ಆಗುತ್ತೆ? ಇನ್ವೆಸ್ಟ್ಮೆಂಟ್ ಇಂದ ಲಾಭ ಬರುತ್ತಲ್ಲ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್, RBI ಅನ್ನು ಜನಪ್ರಿಯವಾಗಿ ಎಂತಹ ಸಂಸ್ಥೆ ಅಂತ ಕರಿತೀವಿ? RBI ಅಂತಕ್ಕಂಥದ್ದೇನು? ಇಟ್ ಈಸ್ ಎ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ ಅಲ್ಲ ಸರ್? ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ. ಇದೆಲ್ಲ ಡೆಫಿನೇಷನ್ಸ್ ಗಳು ಹೇಳಿದ್ದೇನೆ ನಿಮ್ಗೆ. ಥಿಯರಿ ಕ್ಲಾಸ್ ನೋಡಿಲ್ವಾ? ದಯವಿಟ್ಟು ನೋಡಿ, ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಕೋಆಪರೇಟಿವ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೂ ಲೋನ್ ಕೊಡುತ್ತಾ? ಲೆಂಡರ್. ಇಟ್ ಈಸ್ ಎ ಲೆಂಡರ್ ಅಂದ್ರೆ ಸಾಲ ಕೊಡುತ್ತೆ ಅಂತ ಸಂಸ್ಥೆ ಲೆಂಡರ್. RBI ಪ್ರಾಪರ್ಟಿ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡುತ್ತೆ, ಸ್ಟೇಟ್ ಗೌರ್ಮೆಂಟ್ಗೂ ಕೇಳಿದ್ರು ಅವ್ರಿಗೂ ಸಾಲ ಕೊಡುತ್ತೆ. ಫಾರಿನ್ ಕರೆನ್ಸಿ ಕೊಡುತ್ತಾ? ಇಲ್ಲ. ಲಾಸ್ಟ್ ರೆಸಾರ್ಟ್ ಅಂತಿದೆ, ಅಂತಿಮೋಪಾಯವಾಗಿ ಸಾಲ ಕೊಡುವ ಸಂಸ್ಥೆ ಅಂತಿದೆ. ಯಾವ್ದು ಕರೆಕ್ಟ್ ಇಲ್ಲಿ ಹೇಳ್ತೀರಾ? ಎಸ್, ಅಂತಿಮವಾಗಿ ಸಾಲ ಕೊಡುವ ಸಂಸ್ಥೆ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ರೆಸಾರ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಏನಪ್ಪಾ ಲಾಸ್ಟ್ ರೆಸಾರ್ಟ್ ಅಂದ್ರೆ? ಸಿ, ಈಗ ಲೋನ್ ಕೊಡುತ್ತೆ ಸರಿ, ಯಾವಾಗ ಹೋಗ್ತೀರಾ ನೀವು RBI ಹತ್ರ? ನೀವು ಹೊರಗಡೆ ಸಾಲ ಒದಗಿಸ್ಕೊಂಡು ಎಲ್ಲಾ ಮಾಡ್ಕೊಂಡು ಎಲ್ಲೂ ಶಾರ್ಟೇಜ್ ಆಗಿಲ್ಲ, ಅವಾಗ RBI ಹೋಗ್ತೀರಾ. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳಿ, ಓಕೆ, ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಗೆ ಶಾರ್ಟೇಜ್ ಆಯ್ತು ಅಲ್ವಾ, ಡಿಫಿಶಿಯೇಟ್ ಆಯ್ತು ಅಂದ್ರೆ ಇನ್ಕಮ್ ಮತ್ತೆ ಅವ್ರ ಖರ್ಚು ಎರಡು ಕೂಡ ಅಲ್ವಾ. ಅವಾಗ ಏನ್ ಮಾಡುತ್ತೆ ಗೌರ್ಮೆಂಟ್? ತನ್ನ ಒಂದು ಬಾಂಡ್ಸ್ ಗಳನ್ನ ಮಾರೋದಾಗಿರ್ಲಿ, ಕೊಡೋದಾಗಿರ್ಲಿ, ಅಥವಾ ತಮ್ಮ ಸಾಲಗೆಲ್ಲರೂ ಇದ್ರೆ ತನ್ನ ಆಸ್ತಿ ಮಾರೋದಾಗಿ, ಇವೆಲ್ಲ ಮಾಡುತ್ತೆ. ಆದ್ರೂ ಶಾರ್ಟೇಜ್ ಆಯ್ತು, ಫಾರಿನ್ ಇಂದ RBI ಹತ್ರ ದುಡ್ಡು ತಗೊಳುತ್ತೆ, ಏನು ಎಕ್ಸ್ಟ್ರಾ ಇದೆ ಅದು ಆದ್ರೂ ಸಿಕ್ಲಿಲ್ಲ, ಶಾರ್ಟೇಜ್ ಆಯ್ತು. ಆಮೇಲೆ ಏನಾಗುತ್ತೆ, ಮತ್ತೊಂದು ಮಾಡುತ್ತೆ, ಸಾಲ ತಗೊಳುತ್ತೆ ಹೊರದೇಶದಿಂದ, ಅದು ಆಗ್ಲಿಲ್ಲ, ಶಾರ್ಟೇಜ್ ಆಯ್ತು. ಆಗೇನ್ ಮಾಡುತ್ತೆ, RBI ಗೆ ದುಡ್ಡು ಪ್ರಿಂಟ್ ಮಾಡಿ ಕೇಳುತ್ತೆ. ಆಗುತ್ತಾ? ಲಾಸ್ಟ್ ಚಾನ್ಸ್ ಅಂದ್ರೆ ಇಟ್ ಈಸ್ ಎ ಲಾಸ್ಟ್ ರೆಸಾರ್ಟ್. RBI ಅಂತಕ್ಕಂಥದ್ದು ಏನಿಲ್ಲ, ಲಾಸ್ಟ್ ರೆಸಾರ್ಟ್ ಅಂದ್ರೆ ಅಂತಿಮವಾಗಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್, 500 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತೆ? ಸಿಂಪಲ್ ಕ್ವಶನ್ ಸರ್. ನಾವು ನೋಟ್ ಪ್ರಿಂಟ್ ಆಗುತ್ತಲ್ಲ, ಇದ್ರಲ್ಲಿ ಯಾವ್ದು ಇರುತ್ತೆ? ₹1 ನೋಟಲ್ಲಿ ಏನ್ ಹೇಳುತ್ತೆ ನಿಮ್ಗೆ ಹೋಮ್ವರ್ಕ್ ಇದು ಕೂಡ. 500 ರೂಪಾಯಿ ನೋಟಲ್ಲಿ ರಿಸರ್ವ್ ಬ್ಯಾಂಕಿನ ಗವರ್ನರ್ನ ಸಹಿ ಇರುತ್ತೆ, ಗವರ್ನರ್ ಆಫ್ RBI ನ ಸಹಿ ಇರುತ್ತೆ. ₹1 ನೋಟಲ್ಲಿ ಯಾರ ಸಹಿ ಇರುತ್ತೆ ಹೇಳಿ ನಾವು. ನೆಕ್ಸ್ಟ್ ಬರ್ತೀನಿ. CRER ಅಂದ್ರೇನು? ಫುಲ್ ಫಾರ್ಮ್ ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ ಅಂತ ಕರಿತೀವಿ. ಎಲ್ಲಿದೆ ಸರ್? ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ, CRER ಅಂದ್ರೆ ನಿಮ್ಮ ಹತ್ರ ಅಮೌಂಟ್ ಏನಿದೆ, ನೀವು ಅಮೌಂಟ್ ಟೋಟಲ್ ಬ್ಯಾಂಕ್ ಅಲ್ಲಿ ಏನಿದೆ ಅದನ್ನ ನೀವು ರಿಸ್ಕ್ ಇಟ್ಕೊಂಡು ಎಂತ ಒಂದು ಲೋನ್ಸ್ ಗಳು ಕೊಡ್ತೀರಾ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಿದೆಯಲ್ಲ, ಅಂದ್ರೆ RAR ಅಂತಕ್ಕಂಥದ್ದು ಬ್ಯಾಂಕ್ಸ್ ನ ಟೋಟಲ್ ಕ್ಯಾಪಿಟಲ್ ಏನಂತ ದುಡ್ಡಿದೆ, ಕ್ಯಾಪಿಟಲ್ ಡಿವೈಡ್ ಬೈ ಇಟ್ಸ್ ರಿಸ್ಕ್ ವೇಟೆಡ್ ಅಸೆಟ್. ಅದನ್ನ ಯೂಸ್ ಮಾಡ್ಕೊಂಡು ಎಲ್ಲೆಲ್ಲಿ ರಿಸ್ಕ್ ಇರೋ ಕಡೆ ಎಲ್ಲ ಇನ್ವೆಸ್ಟ್ ಮಾಡ್ತೀರಾ, ವೇಟೆಡ್ ಅಸೆಟ್ಸ್ ಕ್ರಿಯೇಟ್ ಮಾಡ್ತೀರಾ, ಅದನ್ನ ನಾವು ಏನಂತ ಕರಿತೀವಿ? ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ ಅಂತ ಕರಿತೀವಿ.
ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಇವೆಲ್ಲ ತುಂಬಾ ಡೀಟೇಲ್ ಕೇಳೋದು ನೋಡಿ. ಇವಾಗ SLR ಆಯ್ತು, CRR ಆಯ್ತು, CRAR ಆಯ್ತು, ಇವೆಲ್ಲ ನಿಮ್ಗೆ ಫುಲ್ ಫಾರ್ಮ್ ಗಳು ಕೇಳ್ತಾನೆ ಅಷ್ಟೇ. ಓಕೆ, ತುಂಬಾ ಡೀಟೇಲ್ ಕೇಳಲ್ಲ ನಿಮ್ಗೆ ಇದರಲ್ಲಿ. ನಿಮ್ಗೆ ಆತರ ಡೀಟೇಲ್ ಎಲ್ಲ ಬೇಕು ಹೋಗ್ಬೇಕಂದ್ರೆ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಲ್ಲಿ ಹೆಚ್ಚಾಗಿ ಕೇಳ್ತಾನೆ. ಓಕೆ, ಒಬ್ಬ ವ್ಯಕ್ತಿ ತನ್ನ ಡ್ಯಾಶ್ ಮುಗಿಯುವ ತನಕ ಅಪ್ರಾಪ್ತ ವಯಸ್ಕ ಮೈನರ್ ಆಗಿರ್ತಾನೆ. ಮೈನರ್ ಅಂದ್ರೆ ಏನು? ಬ್ಯಾಂಕ್ ಗಳಲ್ಲಿ 18 ಅಲ್ವಾ ಸರ್? 18 ವರ್ಷ ಸರ್. ಸಿಂಪಲ್ ಕ್ವಶನ್ ಇದು. 18 ಮೈನರ್ ಅಂದ್ರೆ 18 ಅಬೋವ್ ಇಸ್ ಮೇಜರ್ ಅಲ್ವಾ? ನಿಮ್ಗೆ 18 ಆಗಿರ್ಬೇಕು ತಾನೆ ವೋಟ್ ಆಗ್ಬೇಕು ಅಂದ್ರೆ. ರಾಜ್ಯ ಸಹಕಾರಿ ಬ್ಯಾಂಕು ಕಾರ್ಯನಿರ್ವಹಿಸಲು ಬೇಕಾದ ಪರವಾನಗಿ ಲೈಸೆನ್ಸ್ ಕೊಡುವವರು ಯಾರು? ಇದು ರಾಜ್ಯ ಸಹಕಾರಿ ಬ್ಯಾಂಕು ಅಂದ್ರೆ ಸ್ಟೇಟ್ ಲೆವೆಲ್ ಕೇಳ್ತಾ ಇದ್ದಾನೆ ಸರ್. ಸ್ಟೇಟ್ ಅಂದ್ರೆ ಬ್ಯಾಂಕ್ ನೋಡಿ, ಬ್ಯಾಂಕಿಂಗ್ ಬಿಸ್ನೆಸ್ ಅಂತ ಕೇಳ್ತಾನೆ. ಟು ಕ್ಯಾರಿ ಆನ್ ಬ್ಯಾಂಕಿಂಗ್. ನೋಡಿ, ನಿಮ್ಗೆ ಗೊತ್ತಿರಬೇಕು, ಅಮೆಂಡ್ಮೆಂಟ್ ಆಗಿದೆ 2019-20 ನಿಮ್ಗೆ ಗೊತ್ತಿರಬೇಕು. ನಾವೆಲ್ಲ ಮಾಡಿದೀವಿ. ದಯವಿಟ್ಟು ಹೇಳ್ತಾ ಇದ್ದೀನಿ ನೋಡಿ, ಅಮೆಂಡ್ಮೆಂಟ್ ಏನೇನಾಯ್ತು ಅಂತ. ಏನು ಈ ಕೋಆಪರೇಟಿವ್ ಕಂಪ್ಲೀಟ್ ರಾಜ್ಯ ಸರ್ಕಾರದ ಕೈಲಿತ್ತಲ್ಲ. ಈ ಬ್ಯಾಂಕಿಂಗ್ ಆಪರೇಷನ್ ಎಲ್ಲಿ ತುಂಬಾ ಏನು ಭ್ರಷ್ಟಾಚಾರ ಆಗಿ ಎಲ್ಲ ದಿವಾಳಿಯಾಗಿ ಎಲ್ಲ ನಾವು ನೋಡ್ತಾ ಬಂದ್ವಿ. ಆಗೇನ್ ಮಾಡ್ತು, ಒಂದು ರೆಗ್ಯುಲೇಷನ್ ಆಕ್ಟ್ ತರುತ್ತೆ RBI. ಓಕೆ, ಆ RBI ನ ಅಡಿಯಲ್ಲಿ ಬ್ಯಾಂಕಿಂಗ್ ಆಪರೇಷನ್ಸ್ ಗಳನ್ನ, ಎಸ್, ಅದರ ಓನರ್ಶಿಪ್ ಆಗಿರ್ಬೋದು, ಅದರಲ್ಲಿ ಈಗ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಸ್ ಗಳ ಒಂದು ನಿರ್ದೇಶಕರು, ಎಲೆಕ್ಷನ್, ಇದೆಲ್ಲ ಸ್ಟೇಟ್ ಗೌರ್ಮೆಂಟ್ ಅಡಿಯಲ್ಲೇ ನಮ್ಮ ರಿಜಿಸ್ಟ್ರಾರ್ ಗಳ ಮುಖಾಂತರ ಸ್ಥಾಪನೆ ಮಾಡೋದು ಕೋಆಪರೇಟಿವ್ ಬ್ಯಾಂಕ್ಗಳು ಅವೆಲ್ಲ ಆಗ್ತವೆ. ಬಟ್ ಇಲ್ಲಿ ಅದರ ಒಂದು ಬ್ಯಾಂಕಿಂಗ್ ಬಿಸ್ನೆಸ್ ಅಂದ್ರೆ ಬ್ಯಾಂಕಿಂಗ್ ಆಪರೇಷನ್ಸ್ ಗಳು, ಲೋನ್ ಕೊಡೋದು, ದುಡ್ಡು, ಇದು ಅದ್ರ ಬ್ಯಾಲೆನ್ಸ್ ಶೀಟ್, ಇವೆಲ್ಲ ಚೆಕ್ ಮಾಡೋದು ಯಾವುದು? RBI. ಓಕೆ, RBI ಯಾವುದು? ಟಿಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಮಾತ್ರ. ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಬ್ಯಾಂಕ್ ಪ್ಯಾಕ್ ಇದೆಯಲ್ಲ, ಓಕೆ, ಪತ್ತಿನ ಸಹಕಾರ ಸಂಘ, ಅದಿಲ್ಲ. ಸಿಟಿ, ಅರ್ಬನ್, ಡಿಸ್ಟಿಕ್ ಅಂಡ್ ಅಬೋ ಇದೆಯಲ್ಲ, ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಸ್ಟೇಟ್ ಲೆವೆಲ್ ಕೋಆಪರೇಟಿವ್ ಬ್ಯಾಂಕ್ಸ್, ಅದನ್ನ RBI ಬ್ಯಾಂಕಿಂಗ್ ಆಪರೇಷನ್ ನೋಡ್ಕೊಳ್ತೀವಿ. ಇದೆರಡು ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಗೇಣಿದಾರ ಕೃಷಿಕರಿಗೆ ಅಡಮಾನ ರಹಿತ ಸಾಲ ಒದಗಿಸಲು ನಬಾರ್ಡ್ ಸಂಸ್ಥೆ ಜಾರಿಗೊಳಿಸಿರುವ ಸಂಹಿತೆ. ಓಕೆ, ಕೃಷಿಕರಿಗೆ ಎರಡಿದೆ ಸರ್. ನಬಾರ್ಡ್ ಮೂಲಕ ಕೊಡ್ತೇವೆ. ಒಂದು ಇಂಡಿವಿಜುವಲ್ ಲೋನ್ ಅಂತ ಕೊಡ್ತೀವಿ, ಇಂಡಿವಿಜುವಲ್ ಲೋನ್ ಅಂತ, ವೈಯಕ್ತಿಕ. ಇನ್ನೊಂದು ಗ್ರೂಪ್ ಲೋನ್ ಅಂತ, ಅಂದ್ರೆ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಅಂತಿದೆ ನೋಡಿ ಇಲ್ಲಿ ಆಪ್ಷನ್ ಎ. ಓಕೆ, ಇಂಡಿವಿಜುವಲ್ ಕೊಡ್ತೀವಿ. ಇಲ್ಲಿ ಕೃಷಿಕರಿಗೆ ಅಂತಿದೆ, ಕೃಷಿಕ ಇಲ್ಲ, ತುಂಬಾ ಜನ ಸೇರಿ ಮಾಡ್ತಕ್ಕಂಥದ್ದಕ್ಕೆ ನಾವು ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಲೋನ್ಸ್ ಅಂತ ಕರಿತೀವಿ. ನೋಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತೂ ಅಲ್ಲ, ಫಾರ್ಮರ್ ಕ್ಲಬ್ ಅಲ್ಲ, ಟ್ರೈಬಲ್ ಡೆವಲಪ್ ನೋಡಿದ ತಕ್ಷಣ ನಾವು ಇವೆಲ್ಲ ಆಪ್ಷನ್ಸ್ ಅಲ್ಲ ಅಂತ ನಾವು ಎಲಿಮಿನೇಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸೆಕ್ಷನ್ 29 ನ ಪ್ರಕಾರ ಪ್ರತಿಯೊಂದು ಸಹಕಾರ ಬ್ಯಾಂಕ್ ಅಡವೆ ಪತ್ರ ಮತ್ತು ಲಾಭ ನಷ್ಟಗಳ ಖಾತೆಗಳನ್ನು ಇವರ ಸಹಿಯೊಂದಿಗೆ ಪ್ರಕಟಿಸಬೇಕು. ನೋಡಿ, ಗೊತ್ತಾಗಿಲ್ಲ ಇಂಗ್ಲಿಷ್ ಓದ್ಕೊಳ್ಳಿ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಸೆಕ್ಷನ್ 29 ಪ್ರಕಾರ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಏನ್ ಪ್ರಿಪೇರ್ ಮಾಡತ್ತಲ್ಲ, ಪ್ರಾಫಿಟ್ ಲಾಸ್ ಅಕೌಂಟ್ ಸಂಬಂಧಪಟ್ಟಂತೆ ಇಯರ್ ಎಂಡ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕಲ್ಲ, ಅದಕ್ಕೆ ಯಾರು ಸೈನ್ ಹಾಕ್ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಅಲ್ಲಿ ಪ್ರಿನ್ಸಿಪಲ್ ಅಧಿಕಾರಿ ಮತ್ತು ಎಲ್ಲಾ ನಿರ್ದೇಶಕರು, ಎಲ್ಲಿ 3ಕ್ಕಿಂತ ಹೆಚ್ಚು ನಿರ್ದೇಶಕರು ಇಲ್ಲದಾಗ, ಚೇರ್ಮನ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಪ್ರಿನ್ಸಿಪಲ್ ಅಧಿಕಾರಿ ಮತ್ತು ಕನಿಷ್ಠ 3 ನಿರ್ದೇಶಕರು, 3ಕ್ಕಿಂತ ಹೆಚ್ಚು ನಿರ್ದೇಶಕರು ಇದ್ದಲ್ಲಿ. ಸೊ ARC ಸಂದರ್ಭಾನುಸಾರವಾಗಿ. ರೈಟ್ ಆನ್ಸರ್ ARC ಸಂದರ್ಭಾನುಸಾರವಾಗಿ. ಅಂದ್ರೆ A ಬೇಕಾದ್ರೂ ಆಗಿರ್ಬೋದು ಅಥವಾ C ಬೇಕಾದ್ರೂ ಆಗಿರ್ಬೋದು, B ಅಲ್ಲ. ಇದು ನಿಮಗೆ ಸೆಕ್ಷನ್ 29 ಅಲ್ಲಿ ಬರುತ್ತೆ. ಸೆಕ್ಷನ್ 29 ಏನ್ ಹೇಳುತ್ತೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳುತ್ತೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅಡಿಯಲ್ಲಿ ಬರುತ್ತೆ. ಅದರಲ್ಲಿ ಸಬ್ಸೆಕ್ಷನ್ 2 ಹೋದ್ರೆ ಅಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಆಪ್ಷನ್ A ಮತ್ತೆ B ಅಂತಕ್ಕಂಥ 2 ಸ್ಟೇಟ್ಮೆಂಟ್ ಅಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಎಲ್ಲಿ ಜಾಸ್ತಿ ಇರ್ತಾರೆ, ಎಲ್ಲಿ ಕಮ್ಮಿ ಇರ್ತಾರೆ, ಯಾವ ಸೈನ್ ಹಾಕ್ಬೇಕು ಅಂತ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೋಡಿ, ಇಂತ ಕೇಳ್ತಾರೆ ಒಂದೊಂದಲ್ಲಿ, ಏನೂ ಮಾಡಕ್ಕಾಗಲ್ಲ. ಬಟ್ ನಾನು ಈ ಒಂದು ಸರಣಿಗಳು ಏನ್ ಮಾಡಿದ್ವಿ ಬ್ಯಾಂಕಿಗಳಲ್ಲಿ, ಅಲ್ಲೊಂದಷ್ಟು ಸೆಕ್ಷನ್ಸ್ ಗಳಿದೆಯಲ್ಲ, ಈ ಸೆಕ್ಷನ್ಸ್ ಗಳು ನೋಡ್ಕೊಳ್ಳಿ ಸಾಕು. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಸಬ್ಮಿಟ್ ಮಾಡೋದಕ್ಕೆ ಯಾವ ಸೆಕ್ಷನ್ ಇದೆ ಅದು ನೋಡ್ಕೊಳ್ಳಿ. ಅಕಸ್ಮಾತ್ ಈ ತರ ಏನಾದ್ರು ಪ್ರಶ್ನೆ ಬಂದಾಗ ತುಂಬಾ ಡೀಟೇಲ್ ಆಗೋದ್ರ ಒಳಗೆ ಇರೋದು, ಏನು ಮಾಡಕ್ಕಲ್ಲ, ಒಂದು ಕ್ವಶನ್ ಬಿಡ್ಬೇಕಾಗುತ್ತೆ. ಎಲ್ಲಾನು ಓದಕ್ಕಾಗಲ್ಲ ಒಳಗಡೆ ಏನಿದೆ ಅಂತ. ನಾಟ್ ನೆಸೆಸರಿ, ಬೇಕಾಗೂ ಇಲ್ಲ ಆಕ್ಚುಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಗೆ. ಓಕೆ, ನೆಕ್ಸ್ಟ್, ಅಂತರ ಬ್ಯಾಂಕು ಮಾರುಕಟ್ಟೆಯಲ್ಲಿ ಒಂದು ದಿನದ ಸಾಲ ಕೊಡುವ, ಸಾಲ ತೆಗೆಯುವ ಪ್ರಕ್ರಿಯೆ ಏನೆಂದು ಕರೀತಾರೆ. ನಿಮ್ಗೆ ಈಗ ತಾನೇ ಹೇಳ್ತಾರೆ, ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ನಿಮ್ಗೆ, ಕಾಲ್ ಮನಿ, ನೋಟಿಸ್ ಮನಿ ಅಂತ ಅಲ್ವಾ ಸರ್? ಏನದು ನೋಟಿಸ್ ಮನಿ, ಕಾಲ್ ಮನಿ ಅಂದ್ರೆ? ಒಂದು ದಿನದ ಸಾಲ, ಒನ್ ಡೇ, ಒನ್ ನೈಟ್, ಒನ್ ಡೇ ಆಗ್ತಕ್ಕಂಥ ಇಂಟರ್ ಬ್ಯಾಂಕಿಂಗ್ ಮಾರ್ಕೆಟ್ ನ ಕಾಲ್ ಮನಿ ಅಂತ ಕರಿತೀವಿ. ನೋಟಿಸ್ ಮನಿ ಅಂದ್ರೆ ಏನು? ನೋಟಿಸ್ ಮನಿ ಅಂದ್ರೆ 14 ಡೇಸ್. ಇದು 14 ಡೇಸ್, ಇದು ಒನ್ ಡೇ. ನಮ್ಗೆ ಇಲ್ಲಿ ಕೇಳೋದು ಫಾರ್ ಎ ಡೇ, ಒನ್ ಡೇ ಬಗ್ಗೆ. ಕಾಲ್ ಮನಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ?
1 ಡೇಗಿಂತ ಹೆಚ್ಚು ಅಪ್ ಟು 2 to 14 ಡೇಸ್ ಅನ್ನ ನೋಟಿಸ್ ಮಾಡಿ ಅಂತ ಕರೀತೀವಿ. ಇದೆಲ್ಲ ಯಾವುದು ಶಾರ್ಟ್ ಟರ್ಮ್ ಲೋನ್ಸ್. ನೆಕ್ಸ್ಟ್, ಈ ಕೆಳಕಂಡ ಯಾವುದು ಆದ್ಯತಾ ವಲಯಕ್ಕೆ ಕೊಡಬಹುದಾದ ಸಾಲ ಅಲ್ಲ. ಪ್ರಯಾರಿಟಿ ಸೆಕ್ಟರ್, ವೆರಿ ಇಂಪಾರ್ಟೆಂಟ್ ಸರ್. ಪ್ರಯಾರಿಟಿ ಸೆಕ್ಟರ್ ಅಂತ ಕೊಡ್ತಾರೆ ಅಂದ್ರೆ ಲೋನ್ಗಳು ನೀವು ಬ್ಯಾಂಕ್ಗಳು ಯಾರು ಬೇಕಾದ್ರೂ ಕೊಟ್ಕೊಡಿ ಅಂತಲ್ಲ, ಒಂದಷ್ಟು ವಲಯಗಳಿಗೆ ನೀವು ಕೊಡ್ಲೇಬೇಕು. ಇಷ್ಟು ಪರ್ಸೆಂಟ್, 40% ಆಫ್ ದ ಲೋನ್. 100 ರೂಪಾಯಿ, 1000 ರೂಪಾಯಿ ಇದೆ ಅಂದ್ರೆ 400 ರೂಪಾಯಿ ಇವ್ರಿಗೆ ಲೋನ್ ಕೊಡ್ಲೇಬೇಕು. ಇನ್ ಮಿಕ್ಕಿದ್ ಯಾರು ಬೇಕಾದ್ರೂ ಕೊಟ್ಕೊಳ್ಳಿ. ದಟ್ ಇಸ್ ಕಾಲ್ಡ್ ಪ್ರಯಾರಿಟಿ ಸೆಕ್ಟರ್. ಅದರಲ್ಲಿ MSME ಇದೆ, ಕೃಷಿ ಇದೆ, ಹೌಸಿಂಗ್ ಲೋನ್ ಇದೆ, ವೈಯಕ್ತಿಕ ಸಾಲ, ಪರ್ಸನಲ್ ಲೋನ್ ಇಲ್ಲ. ಇಲ್ಲಿ ಯಾವ್ದಲ್ಲ ಅಂತ ಕೇಳಿದ್ದೇನೆ, ಪರ್ಸನಲ್ ಲೋನ್ ಅಲ್ಲ. ನಾನು ನಿಮ್ಗೆ ಲಿಸ್ಟಿಗೆ ಕೊಡ್ತೀನಿ, ಇದು ನೀವು ಥಿಯರಿ ಕ್ಲಾಸ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಅಥವಾ ನಮ್ಮ PDF ತಗೊಂಡು ನೋಡಿದ್ರೆ ಗೊತ್ತಿರುತ್ತೆ. ತಗೊಂಡಿಲ್ಲ ಅಂದ್ರೆ ತಗೊಳ್ಳಿ. ಕೋಆಪರೇಟಿವ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರೆ. ಪ್ರಯಾರಿಟಿ ಸೆಕ್ಟರ್ ಅಲ್ಲಿ 40% ಆಫ್ ದರ್ ಲೆಂಡಿಂಗ್ ಅಮೌಂಟ್ ನ ಈ ಒಂದು ಕ್ಯಾಟಗರಿ ಆಫ್ ವಲಯ ಕೊಡ್ಲೇಬೇಕು ಅವರು. ಇನ್ನು ಮಿಕ್ಕಿದ ಎಲ್ಲ ಬೇಕಾದ್ರೂ ನೀವು ಬ್ಯಾಂಕ್ ಅವ್ರು ಕೊಟ್ಕೊಳ್ಳಿ. ಯಾವ್ದು ಅಗ್ರಿಕಲ್ಚರ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. MSME, ಎಕ್ಸ್ಪೋರ್ಟ್ ಕ್ರೆಡಿಟ್ ಅಂದ್ರೆ ರಫ್ತು ಮಾಡ್ತಕ್ಕಂತ ಇದಕ್ಕೆ, ಎಜುಕೇಶನ್ಸ್ಗೆ, ಹೌಸಿಂಗ್ಗೆ, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಸಾಮಾಜಿಕ ಮೂಲಭೂತ ಸೌಕರ್ಯ, ರಿನ್ಯೂವಬಲ್ ಎನರ್ಜಿ, ಇದು ಕೊಡ್ಲೇಬೇಕು. ಗೊತ್ತಾಗ್ತಿದೆಯಲ್ಲ? ಅದರಲ್ಲಿ ಇನ್ನೂ ತುಂಬಾ ಡೀಟೇಲ್ ಇದೆ. ಇಲ್ಲಿ ನೋಡಿ, ನಾನು ಇನ್ನೂ ಡೀಟೇಲ್ ಕೊಟ್ಟಿದ್ದೀನಿ. ತುಂಬಾ ಡೀಟೇಲ್ ಬೇಕಾಗಿಲ್ಲ. ಓಕೆ, ಪ್ರಯಾರಿಟಿ ಸೆಕ್ಟರ್ ಅಂದ್ರೆ ಏನು, ಅದರಲ್ಲಿ ಯಾವ ಯಾವ ವಲಯಗಳು ಬರುತ್ತೆ ನೋಡ್ಕೊಳ್ಳಿ, ಇಷ್ಟು ವಲಯಗಳು. ಓಕೆ, ಅಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೀನಿ. 1981ರಲ್ಲಿ ನಿಯಮಿತವಾದ ಶಿವರಾಮನ್ ಕಮಿಟಿ ಯಾವ ಸಂಸ್ಥೆ ಸ್ಥಾಪಿಸಲು ಶಿಫಾರಸು ಮಾಡಿತ್ತು? ವೆರಿ ಈಸಿ ಕ್ವಶನ್. ನಬಾರ್ಡ್ ಯಾವಾಗ ಸ್ಥಾಪನೆ ಆಯ್ತು ಸ್ನೇಹಿತರೆ? ನಬಾರ್ಡ್ ಸ್ಥಾಪನೆ ಆಗಕ್ಕೆ ಶಿಫಾರಸು ಮಾಡಿದ ಕಮಿಟಿನೇ ಶಿವರಾಮನ್ ಕಮಿಟಿ. ನ್ಯಾಷನಲ್ ಅಗ್ರಿಕಲ್ಚರ್ ಬೋರ್ಡ್ ಅಲ್ವಾ? ಎಸ್ ಸರ್. ನೋಡಿ, ಇದಿಷ್ಟು ಪ್ರಮುಖವಾಗಿ ನಾನು ಬ್ಯಾಂಕಿಂಗ್ ಬಗ್ಗೆ ಹೆಂಗ್ ಬರುತ್ತೆ ಕ್ವಶನ್ಸ್ಗಳು, ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ಗಳು ತಗೊಂಡು ಡಿಸ್ಕಸ್ ಮಾಡಿದ್ದೀನಿ. ಹಾಗೆ ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ 100 ಸಂಭವನೀಯ ಪ್ರಶ್ನೆಗಳು ಅಂತ ಇದೆ. 100 ಪ್ರಶ್ನೆ, 3 ಗಂಟೆ 19 ನಿಮಿಷದ ವಿಡಿಯೋ, ಇದನ್ನ ನೋಡಿ. ಕೋಪರೇಟಿವ್ ಸಂಬಂಧಪಟ್ಟಂತೆ ಒಂದು ಕೂಡ 125 ಕ್ವಶನ್ಸ್ಗಳ ಸರಣಿಗಳು ಮಾಡಿದ್ದೀವಿ. ನೋಡಿ, ಎಕ್ಸಾಮ್ಸ್ ಹತ್ರ ಇದ್ದಾಗ ಇದನ್ನ ನೋಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಥಿಯರಿ ಕ್ಲಾಸ್ ಓದ್ಬೇಕಾ? ಎಸ್, ಓದ್ಕೊಳ್ಳಿ. ಅಥವಾ ನಮ್ಮ ಪ್ಲೇ ಲಿಸ್ಟ್ ಬೇಕಾ? ನಾನು ಮಾಡಿರ್ತಕ್ಕಂಥ ಪ್ರೀವಿಯಸ್ ಏನೋ ಬೇರೆ ಬೇರೆ DCC, ಅಪೆಕ್ಸ್, KMF ರಿಲೇಟೆಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗಿ ಸ್ನೇಹಿತರೆ. ಅಲ್ಲೂ ಕೂಡ ಲಿಂಕ್ ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೇನೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.